ನಮಸ್ಕಾರ. ಗೀತಾ ನಾಗಭೂಷಣ ಕನ್ನಡದ ಪ್ರಸಿದ್ಧ ಬರಹಗಾರ್ತಿ, ಕಾದಂಬರಿಕಾರ್ತಿ ಮತ್ತು ಕಥೆಗಾರ್ತಿ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬಹಳ ಸೊಗಡಿನ ಭಾಷೆಯಲ್ಲಿ ಬರೆದು ತುಂಬ ಪ್ರಸಿದ್ಧರಾದವರು. ಒಂದು ಕಾಲದಲ್ಲಿ ಅವರ ಕಥೆಗಳು ಮಯೂರ ಮೊದಲಾದ ಮಾಸಪತ್ರಿಕೆ ಬರ್ತಾಯಿತ್ತು ಅಂತಂದರೆ ಆವಾಗ ನಾನೇನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ನಮ್ಮಲ್ಲಿ ತುಂಬ ರೋಮಾಂಚನವನ್ನು ಮೂಡಿಸ್ತಾ ಇದ್ದಂಥವು. ನಾನು ವೀಣಾ ಶಾಂತೇಶ್ವರ ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದೆ. ಅದೇ ಮಾತುಗಳನ್ನೇ ಇವ್ರಿಗೂ ಕೂಡ ಹೇಳ್ಬೋದು. ಇವ್ರದ್ದು ಸ್ವಲ್ಪ ಭಾಷೆ ರೂಕ್ಷ, ಒರಟು. ನಾನು ಅವರ ಬಗ್ಗೆ ಮಾಹಿತಿಯನ್ನು ಆಮೇಲೆ ಕೊಡೋಣ. ಅದಕ್ಕಿಂತ ಚೆನ್ನಾಗಿ ಒಂದು ಲೇಖನ ಸಿಕ್ಕಿದೆ. ಎಲ್ ವಿ ಶಾಂತಕುಮಾರಿ ಅವರು ವಾಸ್ತವವಾಗಿ ಒಂದು ಪುಸ್ತಕನೇ ಬರೆದಿದ್ದಾರೆ ಗೀತಾ ನಾಗಭೂಷಣ ಬಗ್ಗೆ. ಅದರಲ್ಲಿ ಬರುವ ಕೆಲವು ಮಾತುಗಳು ತುಂಬ ಚೆನ್ನಾಗಿವೆ ಅನ್ನಿಸ್ತು ನನಗೆ. ಆದ್ದರಿಂದ ಅದನ್ನು ನಾನು ಮೊದಲು ಓದ್ಬಿಡ್ತೇನೆ. ಇಂದು ನಾನು ಬಹುವಾಗಿ ಅಭಿಮಾನಿಸುವ ಗೀತಾ ನಾಗಭೂಷಣ ಅವರ ಜನ್ಮದಿನ. ಅವರ ನೆನಪಿನಲ್ಲಿ ಅವರ ಕುರಿತಾದ ಪುಟ್ಟ ಪುಸ್ತಕವನ್ನು ಪರಿಚಯಿಸುತ್ತಿದ್ದೇನೆ ಅಂತ ಹೇಳ್ತಾರೆ. ಗೀತಾ ನಾಗಭೂಷಣ ಅವರು ಕನ್ನಡಕ್ಕೆ ದಕ್ಕಿದ ದಿಟ್ಟ ಶೈಲಿಯ ಬರಹಗಾರ್ತಿ. ಅವರ ಫಿಲ್ಟರ್ ಇಲ್ಲದ ಬರಹಗಳಿಗೆ ಏನು ಅನ್ನಿಸ್ತು ಅದನ್ನು ಹಾಗಾಗಿ ಬರೆದು ಹೋಳಿ ಮಗನ ಸುಳೆ ಮಗನ ಹಾಗಾಗಿ ಏನೂ ಇಲ್ಲ, ಬರೆದು ಬಿಡೋದು ಆ ಥರ. ಅದಕ್ಕೆ ಅವರ ಫಿಲ್ಟರ್ ಇಲ್ಲದ ಬರಹಗಳಿಗೆ ಮೇಲ್ವರ್ಗದ ಶಿಷ್ಟ ಸಮಾಜ ಅಕ್ಷರಶಃ ಬೆಚ್ಚಿ ಬಿದ್ದಿತು. ಹೆಣ್ಣೊಬ್ಬಳು ಇಷ್ಟು ಬಿಡಿಬೀಸಾಗಿ ಹಸಿಯಾಗಿ ಶೋಷಿತ ವರ್ಗದ ಜನರ ದಾರುಣ ಕರುಣಾಜನಕ ಕಥಾನಕವನ್ನು ಕುಲ್ಲಂ ಕುಲ್ಲ ಅಂದರೆ ಹಿಂದಿ, ಅದು ಓಪನ್ ಅಂತ. ಕುಲ್ಲಂ ಅಂದರೆ ಕುಲ್ಲ ಅಂತ ಸಿನಿಮಾ ಕೂಡ ಬಂದಿದೆ ಹಿಂದಿನಲ್ಲಿ. ಹರವಿಡಲು ಸಾಧ್ಯವೇ ಎಂದು ಯೋಚಿಸುವ ಪರಿಸ್ಥಿತಿ ಒದಗಿ ಬಂತು. ಶೋಷಿತ ಸಮಾಜದ ಹಲವಾರು ಮುಖಗಳನ್ನು ಅತ್ಯಂತ ನಿರ್ಬಿಡೆಯಿಂದ, ಯಾರದೇ ಮುಲಾಜು ಇಲ್ಲದೆ ಧೈರ್ಯವಾಗಿ ತಮ್ಮ ಕೃತಿಗಳಲ್ಲಿ ಬಯಲಿಗಿಟ್ಟ ಗೀತಾರವರು ಶಿಷ್ಟ ಸಮಾಜದ ಕಣ್ಣಿಗೆ ಗಂಡು ಬೀರಿಯಂತೆ ಕಂಡದ್ದು ಸುಳ್ಳಲ್ಲ. ಗೀತಾರವರು ಬಡ ಕುಟುಂಬದ ಶಾಂತಪ್ಪ ಮತ್ತು ಶಾಣವ್ವ ಅವರ ಪುತ್ರಿ. ಕೆಳವರ್ಗದ ಮನೆಯಲ್ಲಿ ಹುಟ್ಟಿದ ಶಾಂತಪ್ಪ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡು ಜೈಲು ಸೇರಿದಾಗ ಅಲ್ಲಿ ಅವರಿಗೆ ದೊರೆತ ಬುದ್ಧಿಜೀವಿಗಳ ಸಹವಾಸದಿಂದ ತನ್ನ ಮಗಳನ್ನು ಚೆನ್ನಾಗಿ ಓದಿಸಬೇಕು ಎಂದು ನಿರ್ಧರಿಸುತ್ತಾರೆ. ತಂದೆಯ ಆಸೆಯಂತೆಯೇ ಗೀತಾ ಚೆನ್ನಾಗಿ ಓದಿ ಗೌರ್ನಮೆಂಟ್ ನೌಕರಿ ಮಾಡಬೇಕೆಂಬ ಆಕಾಂಕ್ಷೆ ಹೊಂದಿದ್ದರು. ಆದರೆ ಆಕಸ್ಮಿಕವಾಗಿ ಸಂಭವಿಸಿದ ಅವಘಡದಿಂದಾಗಿ ತಂದೆ ಕೆಲಸಕ್ಕೆ ಹೋಗಲು ಸಾಧ್ಯವಾಗದಾದಾಗ ತಾಯಿ ಶಾಣವ್ವ ಬಹಳ ಕಷ್ಟಪಟ್ಟು ಮಕ್ಕಳನ್ನು ಸಾಕುತ್ತಾರೆ. ಬ್ರಾಹ್ಮಣರ ಓಣಿಯಲ್ಲಿದ್ದ ಇವರ ಸಂಸಾರ ತೀರ ಬಡತನದಲ್ಲಿ ಸಾಗುತ್ತಿತ್ತು. ಮೆಟ್ರಿಕ್ ನಂತರ ಗೀತಾ ಕಲೆಕ್ಟರ್ ಆಫೀಸಿನಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರುತ್ತಾರೆ. ಕೆಲಸದ ಜೊತೆಗೆ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮುಗಿಸಿದ ಅವರ ಬದುಕು ನಿಧಾನವಾಗಿ ಹಳಿಗೆ ಬಂದಂತಾಗಿತ್ತು. ತಮ್ಮ ತಂದೆಯ ಆಶಯ ನೆರವೇರಿದರೂ ಈ ಸುಖವನ್ನು ನೋಡಲು ತಂದೆಯವರು ಬದುಕಿಲ್ಲ ಎನ್ನುವುದು ಅವರಿಗೆ ಕಡೆಯವರೆಗೂ ಕೊರಗಾಗಿ ಉಳಿದು ಹೋಯಿತು. ತಾವು ಅನುಭವಿಸಿದ ತಿರಸ್ಕಾರ, ಅವಮಾನ, ನೋವುಗಳ ವಿರುದ್ಧ ಅವರ ಮನಸ್ಸು ಬಂಡಾಯವೇಳುತ್ತಿತ್ತು. ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದ ಅವರ ಮನಸ್ಸು ತಕ್ಕ ಸಮಯಕ್ಕಾಗಿ ಕಾಯುತ್ತಿತ್ತು. ಗೀತಾರವರ ಮೊದಲ ಮದುವೆ ತನ್ನ ಹೆತ್ತವರ ಇಚ್ಛೆಯಂತೆ ನಡೆದರೂ ಅದು ಸಫಲವಾಗಲಿಲ್ಲ. ನಾಗಭೂಷಣರೊಂದಿಗೆ ಎರಡನೇ ಮದುವೆಯಾದ ಅವರು ಅಕ್ಷರಶಃ ಅಗ್ನಿಕುಂಡದಲ್ಲಿ ಕಾಲಿಟ್ಟದ್ದು ಅರಿವಾಗುವಷ್ಟರಲ್ಲಿ ತಡವಾಗಿ ಹೋಗಿತ್ತು. ಅವರು ಗೀತಾರವರನ್ನು ಬಿಟ್ಟು ಹೋಗಿದ್ದೇ ಉಪಕಾರ ಎನ್ನುವಷ್ಟು ಮಟ್ಟಿಗೆ ನಾಗಭೂಷಣ ಅವರನ್ನು ದೈಹಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ನರಳಿಸಿ ಬಿಡುತ್ತಾರೆ. ಎರಡನೇ ಗಂಡನ ಕಥೆ ಇದು. ಬಟ್ ಅವನ ಹೆಸರನ್ನೇ ಅವರು ಉಳಿಸ್ಕೊಂಡ್ರು. ದಾಂಪತ್ಯದ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಗೀತಾ ಅವರಿಗೆ ಮರೀಚಿಕೆಯಾಗಿ ಹೋಗಿತ್ತು. ಅವರಿಗೆ ಸಂಗಾತಿಯಾಗಿ ಹತಾಶೆಯೊಂದೇ ಉಳಿಯಿತು. ತಮ್ಮೆಲ್ಲ ನೋವು ಸಂಕಟಗಳನ್ನು ತಮ್ಮ ಕೃತಿಗಳ ಮೂಲಕ ಹೊರಹಾಕಿ ನಿರಾಳವಾಗುತ್ತಿದ್ದುದರಿಂದಲೋ ಏನೋ ಆ ವೇದನೆ ತೀವ್ರವಾಗಿ ಓದುಗರನ್ನು ತಟ್ಟಿಬಿಡುತ್ತದೆ. ಅವರ ಮೊದಲ ಕೃತಿಗಳು ಸಹಜವಾಗಿ ಸರಳ ಸಾಮಾಜಿಕ ಕಾದಂಬರಿಗಳಾದರೂ ಒಮ್ಮೆ ಮಾಪುರ ತಾಯಿ ಜಾತ್ರೆಗೆ ಹೋದಾಗ ಕಂಡ ದಲಿತ ಹೆಣ್ಣು ಮಕ್ಕಳ ಬೆತ್ತಲೆ ಸೇವೆ ಮತ್ತು ಗಂಧದೊಟ್ಟಿಗೆ ಬೇವಿನೊಟ್ಟಿಗೆ ರಾಶಿ ಹಾಕೋದು, ಗಂಧದ ಕೊರಡನ್ನು ರಾಶಿ ಹಾಕೋದು, ಬೇವಿನ ಕೊರಡನ್ನು ರಾಶಿ ಹಾಕೋದಕ್ಕೆ ಒಟ್ಟಿಗೆ ಅಂತ ಹೇಳಿ ಕರೀತಾರೆ. ಅದನ್ನು ಗಮನಿಸಿ ಹೌಹಾರಿ ಹೋಗುತ್ತಾರೆ. ಹರೆಯದ ಅದೊಂದು ಸಂಪ್ರದಾಯ, ಮತ್ತೇನು ಹೆಣ್ಣುಮಕ್ಕಳು ಶೋಷಣೆಗೆ ಅದೊಂದು ಸಂಪ್ರದಾಯ ಅಷ್ಟೇ. ಹರೆಯದ ಬಡ ದಲಿತ ಹೆಣ್ಣು ಮಕ್ಕಳನ್ನು ದೇವಿಗೆ ಜೋಗಿನಿಯಾಗಿ ಬಿಡುವುದು ಅವರ ಮನಸ್ಸನ್ನು ತೀವ್ರವಾಗಿ ಘಾಸಿಗೊಳಿಸುತ್ತದೆ. ಬಹುಶಃ ಈ ಪ್ರಸಂಗವನ್ನು ಅನುಸರಿಸಿ ಒಂದು ಚಲನಚಿತ್ರವನ್ನು ತಯಾರು ಮಾಡಿದಂತೆ ಕಾಣುತ್ತದೆ.
ಅವರು ಕೆಳಗೇರಿಯ ಜೋಪಡಿ ಪಟ್ಟಿಯ ಜನರ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಸಮಸ್ಯೆಗಳ ಹೆಸರಿನಲ್ಲಿ ಮೇಲ್ವರ್ಗದ ಜನ ನಡೆಸುವ ಶೋಷಣೆಗಳನ್ನು ಅತ್ಯಂತ ಖಾರವಾಗಿ ಓದುಗರ ಮುಂದಿಡಲು ಶುರು ಮಾಡುತ್ತಾರೆ. ಹಲವು ಕಾದಂಬರಿಗಳಲ್ಲಿ ಜೋಗತಿ ಸಂಪ್ರದಾಯದ ಕೆಡುಕುಗಳನ್ನು ವಾಸ್ತವಿಕ ನೆಲೆಗಟ್ಟಿನಲ್ಲಿ ನಿರೂಪಿಸುತ್ತಾರೆ. ಜೋಗತಿ ಅಂದರೆ ಅದು ಒಂಥರ ದೇವದಾಸಿ ಪದ್ಧತಿ, ವೇಶ್ಯ ಪದ್ಧತಿನೇ. ಮಗು ಸ್ವಲ್ಪ ಒಂದು 7-8 ವರ್ಷ ಆಗ್ತಾ ಇದ್ದಾಗೆ ಅದು ಕೊರಳಿಗೆ ಕಟ್ಬಿಡ್ತಾರೆ, ಇದನ್ನು ತಾಯ್ತ ಕಟ್ಬಿಡ್ತಾರೆ, ಅದು ಜೋಗತಿ ಆಗೋಯ್ತು. ಅಂದರೆ ವೇಶ್ಯಾವೃತ್ತಿಗೆ ರೆಡಿ ಮಾಡಿಬಿಡೋದು ಇನ್ನೂ ಚಿಕ್ಕವರಾಗಿರುವಾಗಲೇ ಅಂತ. ಅದು ದೊಡ್ಡ ಸಾಮಾಜಿಕ ಸಮಸ್ಯೆ. ಅದು ಬರೀ ಧಾರ್ಮಿಕ ಒಂದೇ ಅಲ್ಲ. ದಲಿತ ಹೆಣ್ಣು ಮಕ್ಕಳನ್ನು ಮೇಲ್ವರ್ಗದ ಪುರುಷ ಸಮಾಜ ಕಾಲ್ವರಸಿನಂತೆ, ಅಂದರೆ ಕಾಲಲ್ಲಾಗಿರೋ ಮಣ್ಣು ಅಥವಾ ಒದ್ದೆ ತೇವಾನ ಒರೆಸ್ಕೊಳ್ಳೋಕ್ಕೆ ನಾವು ಫುಟ್ರಗ್ ಅಂತ ಉಪಯೋಗಿಸ್ತೀವಲ್ಲ, ಕಾಲು ಒರೆಸ್ಕೊಳ್ಳೋಕ್ಕೆ, ಆ ಥರ ಉಪಯೋಗಿಸ್ತಾರಲ್ಲ, ಅದನ್ನು ನಡೆಸಿಕೊಳ್ಳುತ್ತಿದ್ದುದನ್ನು ಅತೀವ ಕಳಕಳಿಯಿಂದ ಓದುಗರ ಮನವನ್ನು ಗಾಢವಾಗಿ ತಟ್ಟುವ ಹಾಗೆ ತಮ್ಮ ಕೃತಿಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಹೆಣ್ಣು ಗಂಡಿನ ಸಂಬಂಧಗಳ ವರ್ಣನೆಗಳನ್ನು ಸ್ವಲ್ಪ ಅತಿ ಎನಿಸುವಷ್ಟೇ ರೋಚಕವಾಗಿ ಬರೆದರೂ ಅದರ ಹಿಂದಿನ ವಾಸ್ತವವಾದಿ ದೃಷ್ಟಿಕೋನದ ಚಿತ್ರಣವನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಗೀತಾರವರು ಲೈಂಗಿಕತೆ, ಹೆಣ್ಣಿನ ಲೈಂಗಿಕ ಶೋಷಣೆಯ ಬಗೆಗೆ ಬಹಳ ಮುಕ್ತವಾಗಿ ನಿರ್ಭೀತಿಯಿಂದ ಬರೆದಿದ್ದಕ್ಕಾಗಿ ಹಲವಾರು ಮಾತುಗಳನ್ನು ಕೇಳಬೇಕಾಯಿತು. ಇದು ತುಂಬ ಸಹಜ ನಮ್ಮ ಸಮಾಜದಲ್ಲಿ. ಅವರು ಆರಿಸಿಕೊಳ್ಳುತ್ತಿದ್ದ ವಸ್ತುವಿನ ನಾವೀನ್ಯತೆ, ಅಂದರೆ ಹೊಸ್ತನ, ಮತ್ತು ಬಳಸುವ ಭಾಷೆಯಲ್ಲಿ ವಿಶಿಷ್ಟತೆ, ಅದು ಉತ್ತರ ಕರ್ನಾಟಕದ ಹಳ್ಳಿ ಭಾಷೆ ಇದೆಯಲ್ಲ, ಅದನ್ನು ಬಳಸ್ತಾರೆ. ಎಲ್ಲವನ್ನೂ ಮುಜುಗರ ಪಡುತ್ತಲೇ ಓದುಗರು ಆಪ್ತವಾಗಿ ಮೆಚ್ಚಿಕೊಂಡರು. ಕಾಮ, ಕುಡಿತ, ಹಸಿವು ಇವು ದಲಿತ ಜಗತ್ತಿನ ಅವಿಭಾಜ್ಯ ಅಂಗಗಳು ಎನ್ನುವ ಅವರು ಸಾಹಿತಿಗಳು ಯಾವುದೇ ಇಸಂಗೆ ಒಗ್ಗಿಕೊಂಡು ಬರೆಯಬೇಕಿಲ್ಲ ಎನ್ನುತ್ತಾರೆ. ಬದುಕುನಂತಹ, ಅಂದರೆ ಬದುಕು ಅನ್ನೋದು ಒಂದು ಕಾದಂಬರಿ ಹೆಸರು, ಅದ್ರ ಬಗ್ಗೆ ಒಂಚೂರು ಇಲ್ಲೇ ಹೇಳಿಬಿಡೋಣ, ಆಮೇಲೆ ಹೇಳೋಣ ಅಂತಿದೆ, ಹೇಗೂ ಬಂದೇ ಬಿಡ್ತಲ್ಲ. ಇವರು ಒಂದಷ್ಟು ಕಥೆಗಳನ್ನೇ ಬರಿತಾ ಇದ್ದಿದ್ದು. ಕಥೆಗಳು ತುಷಾರ, ಮಯೂರ ಎಲ್ಲ ಮಾಸಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ ತುಂಬ ಬರ್ತಿದ್ದು ಒಂದು ಕಾಲದಲ್ಲಿ. ಬಹುಶಃ ಇದು 2010 ಹಿಂದೆ ಮುಂದೆ ಈ ಘಟನೆ ನಡೆದಿದ್ದು. ಯಾಕೆಂದರೆ ನಾನು ಅದನ್ನು ಪಾಠ ಮಾಡಿದ್ದವಾಗ, ಅದರಿಂದ ಹಾಗಂತೆ. ಅವರು ಲೋಹಿಯ ಪ್ರಕಾಶನ ಅಂತಿದೆ, ಚನ್ನಬಸವಣ್ಣ ಅಂತ. ಅವರು ಒಳ್ಳೊಳ್ಳೆ ಪುಸ್ತಕಗಳನ್ನೇ ಪ್ರಕಟಿಸ್ತಾರೆ. ಹಾಗಂತ ನಾನು ಹೋಗಿ ಕೇಳಿ ಪ್ರಕಟಿಸ್ಲಿಲ್ಲ. ನಾನು ಒಳ್ಳೆ ಬರಹಗಾರ್ತಿ ಅಂತಲ್ಲ, ಅಷ್ಟು ಸುಲಭ ಅಲ್ಲ ಅಂತ. ಇವರು ಗೀತಾ ಅವ್ರನ್ನ ಕೇಳಿದ್ರಂತೆ, ಒಂದಷ್ಟು ಕತೆಗಳಿವೆ ಪ್ರಕಟಿಸ್ತೀರ ಅಂತ. ಕತೆ ಯಾಕ್ರಿ, ಕಾದಂಬರಿನೇ ಕೊಡ್ರಿ ಪ್ರಕಟಿಸೋಣ ಅಂದ್ಬಿಟ್ರಂತೆ. ಆವಾಗ ಬರೆದಿದ್ದು ಬದುಕು. ಆದ್ದರಿಂದ ಬದುಕು ಪಾಠ ಮಾಡಿದ್ದೀನಿ ನಾನು ಫಸ್ಟ್ ಇಯರ್ ಎಮ್ಮೆಗೆ. ದೊಡ್ಡ ಪುಸ್ತಕ, ಪೂರ್ತಿ ಓದಿದ್ದೀನಿ ಕ್ಲಾಸ್ನಲ್ಲಿ, ಪೂರ್ತಿ ಓದಿ ಪಾಠ ಮಾಡಿದ್ದೀನಿ. ಆಮೇಲೆ ಕ್ವಶನ್ಸ್ ಕೂಡ ಬರ್ಸಿದ್ದೀನಿ, ಅದು ನೆನಪಿದೆ, ನನ್ನ ಹತ್ರ ಇದೆ ಅದೆಲ್ಲ. ಅದನ್ನು ಅಷ್ಟು ದೊಡ್ಡ ಪುಸ್ತಕನ ಇದು ಬರೆದವಾಗ ಶುರುನಲ್ಲಿ ಇವ್ರಿಗೆ ಕಾದಂಬರಿ ಬರಿತೀನಿ ಅನ್ನೋ ಐಡಿಯಾನೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಾಯಿತು. ಗಂಡ ಹೆಂಡತಿ ವಿರಸ, ಅವನು ಕಣ್ ಕಡೆ ಹೋಗ್ತಾನೆ ಗಂಡ. ಆಗ ಅವಳು ತನ್ನ ಅಣ್ಣಂದ್ರಿಗೆ ಹೇಳ್ತಾಳೆ ಇವನು ದಾರಿ ತಪ್ಪಿದ್ದಾನೆ ಅಂತ. ಅವ್ರು ಬಂದು ಅವನಿಗೆ ಹೊಡೆಯೋದೊಂದು ಬಾಕಿ, ಚೆನ್ನಾಗಿ ಬುದ್ಧಿವಾದ ಹೇಳ್ತಾರೆ. ಆಮೇಲೆ ಅವನು ಸರಿ ಹೋಗ್ಬಿಟ್ಟ ಅನ್ನೋ ಥರ ಇದೆ. ಯಾಕೋ ಕೃತಕ ಅನ್ನಿಸ್ತು. ಆ್ಯಕ್ಚುಲಿ ಅವ್ರು ಬೇರೆ ಕಥೆಗಳಲ್ಲಿ ಹಾಗಾಗೋದಿಲ್ಲ, ಇದೇನು ಹೀಗಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿಲ್ಲ ಶೋಷಣೆ, ಮುಂದೆ ಬರಬೇಕಾಗಿದೆ ಶೋಷಣೆ, ಅಲ್ಲಿಂದ ಮುಂದಕ್ಕೆ ಅವ್ರ ಕಾದಂಬರಿಯ ತಿರುವನ್ನು ತೆಗೆದುಕೊಂತು ಅಂತ. ಮತ್ತು ಬದುಕುಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು. ಮೊಟ್ಟ ಮೊದಲ ಮಹಿಳೆ. ನಾನು ನನ್ನ ದ್ರೌಪದಿಗೆ ಬಂದುಬಿಡುತ್ತೆ ತಿಳ್ಕೊಂಡು ತುಂಬ ಖುಷಿಪಟ್ಟಿದ್ದೆ. ಎಲ್ಲ ಹೊಗಳೋದು ನೋಡಿ. ಗೀತಾ ನಾಗಭೂಷಣಕ್ಕೆ ಬಂದಾಗ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚೆ ಆಯಿತು. ಮೊದಲನೇ ಪ್ರಶಸ್ತಿ ಇವರೇ ತೊಗೊಬಿಟ್ರು. ಇನ್ನು ಯಾರಿಗೆ ಬಂದರೆ ಏನು ನಮಗೆ ಬಂದರೂ ಬರಲಿಲ್ಲವೇ ಅಂತ ಸ್ವಲ್ಪ ಬರಲೇ ಇಲ್ಲ ಬಿಡಿ. ಇದು ಬದುಕು ಫಸ್ಟ್ PAಗೆ ಟೆಕ್ಸ್ಟಾಗಿ. ಬದುಕು ದೊಡ್ಡ ಗಾತ್ರದ ಪುಸ್ತಕ, ರಾಮಾಯಣ ದೊಡ್ಡ ಗಾತ್ರದ ಪುಸ್ತಕ. ಅವೆರಡನ್ನೂ ನಾನು 3 ತಿಂಗಳಲ್ಲಿ ಪಾಠ ಮಾಡಬೇಕಂತೆ. ಹೇಗೆ ಎರಡನ್ನೂ ಮಾಡಬೇಕಂತೆ. ಹೇಗೆ ಸೆಮಿಸ್ಟರ್ 3 ತಿಂಗಳು ಕ್ಲಾಸ್ ನಡೆಯೋದು. ಹಾಗಾಗಿ ನಾನು ಅಚ್ಚುಕಟ್ಟ ಕತೆ ಹೇಳ್ಬಿಟ್ಟಿದ್ದೆ. ಸೀರಿಯಲಲ್ಲಿ ಕತೆ ಹೇಳ್ಬಿಟ್ಟಿದ್ದೆ. ಏನು ಕಣ್ಣು ಬಾಯಿ ಬಿಟ್ಕೊಂಡು ಕೇಳಿಸ್ಕೊಂಬಿಟ್ಟಿತ್ತು. ಕತೆ ಹೇಳಿದ್ರೆ ಚೆನ್ನ ಮಕ್ಕಳಿಗೆ. ಆಮೇಲೆ ಪ್ರಶ್ನೆ ಕೊಟ್ಬಿಟ್ಟೆ, 1 ಮಣ ಪ್ರಶ್ನೆ ಕೊಟ್ಬಿಟ್ಟೆ. ಒಬ್ಬರಿಗೆ ರ್ಯಾಂಕ್ ತೊಗೊಂಡಾಗ ಕಾಣಿಸುತ್ತೆ ಆ ಸಬ್ಜೆಕ್ಟಲ್ಲಿ. ಆಮೇಲೆ ಅದಕ್ಕೆ ಹೇಳ್ತಾರೆ ಬದುಕುನಂತಹ ಕಾದಂಬರಿಯ ವಿಶಾಲವಾದ ಕ್ಯಾನ್ವಾಸ್. ಅದನ್ನು ನಾನು ಆಮೇಲೆ ಹೇಳ್ತೀನಿ ಕ್ಯಾನ್ವಾಸ್ ಬಗ್ಗೆ. ನಲ್ಲಿ ಅದೆಷ್ಟು ಪಾತ್ರಗಳ ಹಲವಾರು ಮುಖಗಳನ್ನು ಬೆತ್ತಲುಗೊಳಿಸುತ್ತಾ ಹೋಗುತ್ತಾರೆ.
ಇಂತಹ ಶೋಷಣೆಗೆ ಕೆಳವರ್ಗದ ಸಮಾಜದ ಮೂಢನಂಬಿಕೆಗಳೂ ಸಹ ಕಾರಣ ಎನ್ನುವುದನ್ನು ಸಹ ಗೀತಾರವರು ತೆರೆದಿಟ್ಟಿದ್ದಾರೆ. ಬಟ್ ಮೂಢನಂಬಿಕೆಗಿಂತ ಮೀರಿದ್ದು ಈ ಕಾದಂಬರಿ ಅಷ್ಟೇ ಅಲ್ಲ. ಈ ಕಾದಂಬರಿಗಳ ಕಥಾವಸ್ತುವೇ ಒಂದು ಎತ್ತರದ್ದಾದರೆ ಇವುಗಳಲ್ಲಿ ಕಂಡುಬರುವ ರೂಪಕಗಳದ್ದೇ ಒಂದು ಎತ್ತರ. ಆ ರೂಪಕಗಳ ಸೊಬಗೆ ಚಂದ. ಆಕಾಶೆಂಬೋ ಆಕಾಶದ ಮಾರಿಯಲ್ಲಿ ಚಾಚ ಒರೆಸಿದಂತಾಗಿ ಕೆಂಪಗೆ ಲಾಲಾಗಿತ್ತು. ಬೆಳಕು ಹಾಕ್ಬಿಟ್ರೆ, ಚಾಚ ಅಂದರೆ ಬಲ್ಬು ಹಾಕ್ಬಿಟ್ರೇನೋ ಅಂತಂದ್ರೆ ಆಕಾಶ ಕೆಂಪಾಗತ್ತಲ್ಲ ಸಾಯಂಕಾಲ. ಅದಕ್ಕೆ ಮುಗಿಲ ಮಾರಿಯ ಕೆಂಪಿನಲ್ಲಿ ಅಲ್ಲಿಟು ಹಳದಿ, ಇಲ್ಲಿಟು ಕೇಸರಿ, ಅಲ್ಲಿಟು ಬಂಗಾರ ಬಣ್ಣ ಕಲಸಿದಂತಾಗಿ ಬೆಳಗು ಹುಟ್ಟಿ ಕಾಲು ಬಡಿಯುತ್ತಿತ್ತು. ಬೆಳಗ್ಗೆನೂ ಅದೇ ಕ್ರಿಯೆ ನಡೆಯೋದು, ಸೂರ್ಯ ಮುಳುಗುವಾಗಲೂ ಸೂರ್ಯ ಹುಟ್ಟುವಾಗಲೂ ಒಂದೇ ಕ್ರಿಯೆ ನಡೆಯೋದು. ಅದರಿಂದ ಹೀಗಿತ್ತು ಬೆಳಗ್ಗೆ ಹೊತ್ತು ಆಕಾಶ. ಸುಡುಗಾಡಿನ ಹಸಿ ಗೋರಿಗಳ ಮೇಲೆ ಚಿಕ್ಕಿಗಳು ಹರಡಿದ್ದವು. ರಾತ್ರಿ ಕತ್ಲಲ್ಲಿ, ಚಿಕ್ಕಿ ಅಂದರೆ ನಕ್ಷತ್ರ, ಸುಡುಗಾಡಿನ ಹಸಿ ಗೋರಿಗಳ ಮೇಲೆ ಚಿಕ್ಕಿಗಳು ಹರಡಿದ್ದು. ಕತ್ಲೆ ನೋಡಿದ್ರೆ ಒಂಥರ ಸ್ಮಶಾನಕ್ಕೆ ಹೋದಾಗೆ ಭಯ ಆಗುತ್ತೆ, ಆದರೆ ನಕ್ಷತ್ರಗಳು ಕಾಣಿಸುತ್ತವೆ ಅಂತ. ಇಂದಿನ ಲೇಖಕಿಯರು ಅಂದರೆ ಇಂತಹ ರೂಪಕಗಳನ್ನು ಯಾರೂ ಬರೆಯೋಲ್ಲ. ಹೆಣ್ಮಕ್ಳು ಭಾಳ ಸುಂದರವಾದ ರೂಪಕಗಳನ್ನು ಮಲ್ಲಿಗೆ ಗಮಗಮಿಸುತ್ತಿತ್ತು ಇತ್ಯಾದಿ ಬರೀತಾರೆ ಹೊರತು. ಹಾಗಾಗಿ ಇಂದಿನ ಲೇಖಕಿಯರು ಅಗ್ನಿದಿವ್ಯ, ಸರ್ಪದಿವ್ಯಗಳಂತಹ ಜೀವ ಕೊಲ್ಲುವ ದಿವ್ಯಗಳಿಗೆ ತಮ್ಮನ್ನೇ ತಾವು ಒಡ್ಡಿಕೊಂಡು ಗೆದ್ದು ಬರಬೇಕಾದ್ದು ಅನಿವಾರ್ಯ ಎಂದು ಗೀತಾ ಹೇಳುತ್ತಾರೆ. ಇದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋದರೆ ಸಪ್ತ ದಿವ್ಯಗಳಿವೆ ಅಂತ, 7 ದಿವ್ಯಗಳು. ಅದರಲ್ಲಿ ಅಗ್ನಿದಿವ್ಯ ಒಂದು, ಸರ್ಪದಿವ್ಯ ಒಂದು, ತುಂಡೋಲ ಅಂತ ಒಂದು, ಇನ್ನೊಂದು ಏನೇನೋ ಡಿಕ್ಷನರಿ ತೆಗೆದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾವು ಬಳಸೋದು ಅಗ್ನಿದಿವ್ಯ, ಸರ್ಪದಿವ್ಯ. ಆದರೆ ತಪ್ಪು ಮಾಡಿದವರು ಬೆಂಕಿ ಹಿಡ್ಕೊಂಡ್ರು ಬೆಂಕಿಯವ್ರನ್ನ ಸುಡಲ್ಲ ಅಂತ. ಸೀತೆಯನ್ನು ಸುಡಲಿಲ್ಲ ನೋಡಿ ರಾಮಾಯಣದಲ್ಲಿ ಬೆಂಕಿ. ಅವತ್ತೇನೋ ಅವಳು ತಪ್ಪು ಮಾಡಿಲ್ಲ, ಅವಳು ತಪ್ಪು ಮಾಡಿ ರಾವಣನ ಜೊತೆ ಹೋಗಲಿಲ್ಲ. ಸರ್ಪದಿವ್ಯ ಅಂದರೆ ತಪ್ಪು ಮಾಡಿದವ್ರು ಹಾವು ಹಿಡ್ಕೊಂಡ್ರು ಹಾವು ಕಚ್ಚಲ್ಲ. ಗಿರೀಶ್ ಕಾರ್ನಾಡ್ರು ಒಂದು ನಾಟಕದಲ್ಲಿ ಬರುತ್ತೆ, ಅದು ನಾಗಮಂಡಲ ಅಂತ ಸಿನಿಮಾ ಕೂಡ ಆಗಿದೆ. ಅವಳದ್ದೇನು ತಪ್ಪಿಲ್ಲ, ಅವಳು ತನ್ನ ಗಂಡ ಅಂತಲೇ ತಿಳ್ಕೊಂಡು ಹಾವಿನ ಜೊತೆ ಹೋಗಿದ್ದಾಳೆ. ಹಾವು ಅವಳ ಗಂಡನ ವೇಷ ತರಿಸ್ಕೊಂಡು ಬರ್ತಿತ್ತು ಅವಳ ಜೊತೆ ಸಹವಾಸಕ್ಕೆ. ಅದರಿಂದ ಅವಳದ್ದೇನು ತಪ್ಪಿಲ್ಲ, ಅದರಿಂದ ಹಾವು ಅವಳನ್ನು ಕಚ್ಚಲಿಲ್ಲ. ಆ್ಯಕ್ಚುಲಿ ಅವಳು ಹಿಡಿದಿದ್ದ ಹಾವೇ ಅವಳ ಪ್ರಿಯಕರ. ಅಂತಹ ದಿವ್ಯಗಳಿಗೆ ತಮ್ಮನ್ನೇ ತಾವು ಒಡ್ಡಿಕೊಂಡು ಗೆದ್ದು ಬರಬೇಕಾದ್ದು ಅನಿವಾರ್ಯ. ಈಗ ಕಾಮನ್ ಸೆನ್ಸ್ ಇರೋ ಯಾರೂ ಕೂಡ ಹೆಣ್ಮಕ್ಳು ಪ್ರಾಯಕ್ಕೆ ಬಂದವರಾಗ್ಬೋದು, ಇನ್ನೂ ಚಿಕ್ಕವರು ಆಗ್ಬೋದು, ಎಂತೆಂಥ ಅನಿಷ್ಟ ಇದೆ ಅನ್ನೋದಕ್ಕೆ ಉಪೇಂದ್ರ ಅವ್ರ ಹೆಂಡತಿ, ಅವ್ರ ಹೆಸರೇ ಮರೆತುಬಿಟ್ಟೆ, ಪ್ರಿಯಾಂಕಾ ಅಂತ, ಅವರು ತಮ್ಮನ್ನೇ ತಾವು ನಾಯಕಿಯಾಗಿ ಮಾಡಿಕೊಂಡು ರೇವತಿ ಅನ್ನೋ ಸಿನಿಮಾ ತಯಾರು ಮಾಡಿದ್ದಾರೆ. ಕನ್ನಡದ ಕಿಶೋರ್ ಅದರಲ್ಲಿ ಪೊಲೀಸ್ ಆಫೀಸರ್ ಪಾರ್ಟ್ ಮಾಡಿದ್ದಾರೆ. ಅಲ್ಲಿ ಕೆಲವು ಸೀನ್ಗಳು, ಕೆಲವು ಮಾತುಗಳು ಬರ್ತವೆ, ನಮಗೆ ತರ್ಕೊಳ್ಳೋಕ್ಕೆ ಆಗಲ್ಲ. ನಾವು ಏನು ಅಂದ್ಕೊಳ್ತೀವಿ, ಪ್ರಾಯದ ಹೆಣ್ಮಕ್ಳು ಮಾತ್ರ ಅಪಾಯ ಅಂತ. ಚಿಕ್ಕ ಮಕ್ಕಳು, ಗಂಡು ಮಕ್ಕಳು ಕೂಡ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ. ಎಂತೆಂಥ ಡೈಲಾಗ್ಸ್ ಬರುತ್ತೆ ಅದರಲ್ಲಿ ಅಂತಂದರೆ, ನಿಜವಾಗ್ಲೂ ನಾವು ಎಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಗಂಡಾಗಲಿ ಹೆಣ್ಣಾಗಲಿ ಮಗು ಅಂದರೆ ಸಾಕು, ಅದು ಹುಟ್ಟಿತು ಅಂದರೆ ಅದು ಅಗ್ನಿದಿವ್ಯ ಮತ್ತು ಸರ್ಪದಿವ್ಯಗಳನ್ನು ಎದುರಿಸಲೇಬೇಕು ಅನ್ನೋಂಥ ವಾತಾವರಣದಲ್ಲಿ ನಾವಂತೂ ಬದುಕ್ತಾ ಇದ್ದೀವಿ. ಗೀತಾರವರು ತಮ್ಮ ಕೃತಿಗಳಲ್ಲಿ ಮಾತ್ರವಲ್ಲದೆ ಮಹಿಳೆಯರ ಮೇಲಿನ ಶೋಷಣೆಯನ್ನು ನೇರವಾಗಿ ಖಂಡಿಸುತ್ತಿದ್ದರು. ಬೇರೆಯವರ ಉಸಾಬರಿ ತರಗೆ ಯಾಕೆ ಎಂದು ಸುಮ್ಮನಿರುವ ಛಾಯಮಾನ ಗೀತಾರವರದ್ದು ಆಗಿರಲಿಲ್ಲ. ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಏರ್ಪಡಿಸಿದ್ದ ಮಹಿಳಾ ಸಾಹಿತ್ಯ ಸಮ್ಮೇಳನದಲ್ಲಿ ಗೀತಾರವರಿಗೆ ಸೀರೆ ರವಿಕೆ ಕೊಟ್ಟು ಹಾರಗಳನ್ನು ಹಾಕಿ ಸನ್ಮಾನಿಸಿದರು. ಅದೇ ಸಮಯದಲ್ಲಿ ಕುದುರೆ ಮೋದಿಯಲ್ಲಿ ಹೆಂಗಸರ ಬೆತ್ತಲೆ ಮೆರವಣಿಗೆ ನಡೆದದ್ದು. ಅದರ ಬಗ್ಗೆ ಯಾರೂ ಮಾತನಾಡದೇ ಹೋದಾಗ ಸನ್ಮಾನಿಸಿದ ಚದುರಂಗರನ್ನು ಖಾರವಾಗಿ ಗೀತಾ ಮಾತನಾಡುತ್ತಾರೆ. ಹಲವಾರು ಬಾರಿ ಅವರು ತಮ್ಮ ಮನೋಭಾವದಿಂದ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದು ಉಂಟು. ಗೀತಾರವರೇ ಹೇಳುವಂತೆ ಅವರ ಬದುಕಿನ ಗಮನ ಅಂದರೆ ನಡಿಗೆ ಮುಂದಕ್ಕೆ ಹೋಗೋದು. ಅವರ ಪಾಲಿಗೆ ಬಂದದ್ದು ಬರೀ ಕಹಿ ಮಾತ್ರ. ಅವರಿಗೆ ದಕ್ಕಿದ್ದು ಬಹುಪಾಲು ಬೇವು. ಅಲ್ಲಲ್ಲಿ ಅಷ್ಟಿಷ್ಟು ಸಿಹಿ ದೊರೆತರು ಅವರನ್ನು ತುಂಬ ಜನ ಹೊಗಳ್ತಿದ್ರಲ್ವಾ. ಆಮೇಲೆ ಇನ್ನೊಂದು ಮಾಡ್ತಿದ್ರು ಅವರು, ಹೆಣ್ಮಕ್ಳು ಧೈರ್ಯವಾಗಿರಬೇಕು ಅನ್ನೋದಕ್ಕೆ ಸಿಂಬಾಲಿಕ್ಕಾಗಿ ಅವ್ರಿಗೆ ಯಾರು ಹೆಣ್ಮಕ್ಳ ಹತ್ರ ಹೋಗಿ ನಮಸ್ಕಾರ ಅಂತಂದ್ರೂ ಪರಿಚಯ ಇರದೇ ಇರಲಿ, ಒಂದು ನಿಮಿಷ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡು ತಬ್ಕೊಂಬಿಡೋರು. ನನ್ನನ್ನು ತಬ್ಕೊಂಡಿದ್ರು ಒಂದು ಸಲ. ಬಟ್ ನಾನು ಪರಿಚಯ ಇದ್ದೆ ಅವರಿಗೆ, ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ಸಿದ್ದೆ. ಹಂಪಿಗೆ ಹೋದಾಗ ಏನಾಯಿತು ಅಂತ ನಾನು ಆಮೇಲೆ ಹೇಳ್ತೀನಿ. ಈ ಥರ ಒಂಥರ ವಿಶೇಷವಾದ ಮ್ಯಾನರಿಸಮ್, ಕೈ ಮುಗಿಯೋದು, ಕೈ ಶೇಕ್ ಹ್ಯಾಂಡ್ ಕೊಡೋದೇ ಒಂದು ಕಾಲಕ್ಕೆ ದೊಡ್ಡದಾಗಿ ಹೋಗಿತ್ತು ಹೆಣ್ಮಕ್ಳಿಗೆ. ಇದನ್ನು ಮಾಡ್ತಿದ್ದರು ಅವರು. ಅಲ್ಲಲ್ಲೇ ಅಷ್ಟಿಷ್ಟು ಸಿಹಿ ದೊರೆತರೂ ಸಹ ಅದು ಬೇವಿನ ದಟ್ಟ ಕಹಿಯಲ್ಲಿ ಕರಗಿಯೇ ಹೋಗಿದೆ ಎಂದು ನೊಂದುಕೊಳ್ಳುತ್ತಾರೆ.
ಗೀತಾರವರು ತಮ್ಮ ಪ್ರತಿಭೆಯಿಂದ ಹಲವಾರು ಪ್ರಥಮಗಳಿಗೆ ಪಾತ್ರರಾದರು. ನೋಡಿ, ಅವರು 2005ರಲ್ಲಿ ತಮ್ಮ ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡ ಲೇಖಕಿ. ಅವನ ಪಾಠ ಮಾಡಿದ್ದು 2001, ಅವರ ಪ್ರಶಸ್ತಿ ಬಂದಿದ್ದು 2005. ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ ಪ್ರಥಮ ಮಹಿಳೆ. ಅವರು ಜಿಲ್ಲೆಯ ಮೊಟ್ಟಮೊದಲ ಏಕೈಕ ಮಹಿಳಾ ಗುಮಾಸ್ತೆ. ಅವರು ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಡಾಕ್ಟರೇಟ್ ಪ್ರಶಸ್ತಿಗೆ ಪಾತ್ರವಾದ ಪ್ರಥಮ ಮಹಿಳಾ ಸಾಹಿತಿ. ಹೀಗೆ ಹಲವಾರು ಪ್ರಶಸ್ತಿಗಳ ಗರಿಗಳು ಅವರನ್ನು ಅಲಂಕರಿಸಿದ್ದವು. ಲೇಖಕಿಯಾಗಿ, ವ್ಯಕ್ತಿಯಾಗಿ ಅನನ್ಯ ಸಾಧನೆ ಮಾಡಿದ ಗೀತಾರವರ ವ್ಯಕ್ತಿ ಚಿತ್ರಣ ಈ ಪುಸ್ತಕದಲ್ಲಿ ಭಾಗಶಃ ಮೂಡಿ ಬಂದಿದೆ ಎನಿಸಿತು. ಇಲ್ಲ, ಅನೇಕ ವಿಷಯಗಳು ಬಿಟ್ಟು ಹೋಗಿವೆ, ನೋಡೋಣ ನನಗೆ ಹೇಳೋಕ್ಕಾಗತ್ತ ಅಂತ. ನನ್ನ ನೆಚ್ಚಿನ ಲೇಖಕಿಯ ಕುರಿತಾದ ಈ ಪುಸ್ತಕವನ್ನು ಬಹಳ ವಿಶ್ವಾಸ ಮತ್ತು ಕಾಳಜಿಯಿಂದ ಕಳಿಸ್ಕೊಟ್ಟಿದ್ದಾರೆ, ಇತ್ಯಾದಿ ಹೇಳ್ತಾರೆ. ಆ ಬದುಕಿನಲ್ಲಿ, ನಾನು ಗೂಗಲ್ಗೆ ಹೋಗೋಕ್ಕೆ ಮುಂಚೆ ಬದುಕಿನಲ್ಲಿ ಕಾದಂಬರಿನಲ್ಲಿ ಈ ಗಂಡ ಹೆಂಡತಿ ಅಂತ ಹೇಳಿದ್ನಲ್ಲ, ಶುರುವಿನಲ್ಲಿ ಬರ್ತಾರಲ್ಲ, ಅವರ ಮಗಳು ಕಾಶವ್ವ, ಅವಳು ಮದುವೆಗೆ ಮುಂಚೆನೇ ಮಾರ್ತಾಂಡ ಅನ್ನೋನನ್ನು ಪ್ರೇಮಿಸ್ಬಿಟ್ಟಿರ್ತಾಳೆ. ಆ ಮಾರ್ತಾಂಡಂಗೆ ಈಗಾಗಲೇ ಹೆಂಡತಿ 2 ಮಕ್ಕಳಿದ್ದಾರೆ. ಯಾವುದೋ ಜಾತ್ರೆಯಲ್ಲಿ ಕಣ್ಣುಗಳ ಮಿಲನ ಆಗಿ ಅವಳು ಪ್ರೇಮ ಶುರುವಾಗ್ತಿದೆ. ಪ್ರೇಮನೂ ಮುಂದುವರೆದಿದೆ. ಈ ಟೈಮಲ್ಲಿ ಅವಳು ಬೇರೆ ಮದುವೆ ಮಾಡಿಬಿಡ್ತಾರೆ. ಅವ್ರ ತಂದೆ ತಾಯಿಗೆ ಏನು ಗೊತ್ತಲ್ವಾ, ಈಗಾಗಲೇ ಮದುವೆ ಆಗಿರೋನು ಲವ್ ಮಾಡ್ತಾಳೆ ಅಂತ ಬೇರೆ ಮದುವೆ ಮಾಡ್ತಾರೆ. ಆದರೆ ಆ ಬೇರೆ ಮದುವೆ ಆದವನಿದ್ದಾನಲ್ಲ, ಅವನು ತುಂಬ ಒಳ್ಳೆಯವನು, ಪಾಪ ಅನಿಸುತ್ತೆ. ಅವನನ್ನು ಇವಳಿಗೆ ಆಗೋದಿಲ್ಲ ಅವನನ್ನು ಸಹಿಸ್ಕೊಳ್ಳೋಕ್ಕೆ. ಅವನು ಹತ್ತಿರ ಬಂದಾಗ ಇವಳು ಮಾರ್ತಾಂಡಾರೇ ಬಂದಿದ್ದಾನೆ ಅಂತ ಅಂದ್ಕೊಂಡು ಸಹಿಸ್ಕೊತಾಳೆ ಅಂತ ಬರೀತಾರೆ. ಅದನ್ನು ಒಬ್ಬ ವಿದ್ಯಾರ್ಥಿ ಗುರ್ತು ಮಾಡಿದೆ. ನಾನು ಕ್ವಶನ್ಸ್ ಫ್ರೇಮ್ ಮಾಡಿ ಹೇಳ್ತಾ ಇದ್ದೆ, ಮಾರ್ತಾಂಡನೇ ಅಂತ ತಿಳ್ಕೊಂಡಿದ್ಲಲ್ವಾ ಅಂದ. ಪರವಾಗಿಲ್ವೇ, ನಾವು ಎಮ್ಮೆ ಹುಡುಗರು ಇನ್ನೇನು ತುಂಬ ಇನ್ನೋಸೆಂಟೇನು ಆ ಥರ. ಹೌದು. ಆಮೇಲೆ ಏನು ಮಾಡ್ತಾಳೆ ಅಂದರೆ, ಗಂಡನ ಮನೆ ಬಿಟ್ಟು ತವ್ರ ಮನೆ ಬಂದ್ಬಿಡ್ತಾಳೆ. ಅವಳಿಗೆ ಆಗೋದಿಲ್ಲ ಇದಕ್ಕೆ. ಯಾಕೆ ಅಂದರೆ ತವ್ರ ಮನೆಯಲ್ಲಿ ಅವನಿದ್ದಾನೆ, ಯಾರೋ ಮಾತಾಡ ಇದ್ದಾನೆ. ಆದ್ದರಿಂದ ಮತ್ತು ಅಲ್ಲಿ ಇಲ್ಲಿ ಜಾತ್ರೆ ಗಿದ್ರೆ ಆದಾಗ ಅವರ ಕಣ್ಣುಗಳ ಮಿಲನ ಮುಂದುವರಿಯುತ್ತೆ. ಕೊನೆಗೆ ಬೇರೆ ಮನೆ ಮಾಡಿ ಅವಳನ್ನು ಇಟ್ಬಿಡ್ತಾನೆ. 2ನೇ ಹೆಂಡತಿ ಥರ ಕಾಶವನ್ನು ನಡೆಸ್ಕೊಂಡು ಬಿಡ್ತಾನೆ. ಇಲ್ಲಿ ನಮಗೆ ಲಂಪಟತೆ ಕಾಣುತ್ತಾ ಅಂದರೆ ಇಲ್ಲ. ಆದರೆ ನಾವು ಕ್ವಶನ್ ಫ್ರೇಮ್ ಮಾಡುವಾಗ ಏನಾಯಿತು ಅಂತಂದರೆ, ಕಾಶವ್ವ ಲಂಪಟತೆಗೆ ಸಂಕೇತ, ಬೆಳ್ಳಿ ಅದಕ್ಕೆ ವಿರುದ್ಧ ಅಂತ ನಾನು ಕ್ವಶನ್ ಬರಿಬೇಕಾಯಿತು. ಪ್ರಶ್ನೆ ಕೇಳಿದ್ರು ವಿದ್ಯಾರ್ಥಿಗಳು, ಬಟ್ ಅವೆರಡೂ ಪಾತ್ರಗಳಿಗೆ ನಾವು ವಿರುದ್ಧ ಅಂಶಗಳನ್ನು ಬರಿಬೇಕಾದ ಅವಶ್ಯಕತೆ ಬರುತ್ತೆ ಅಲ್ಲಿ. ಅದಕ್ಕಾಗಿ ಈಗ ಹಾಗಾದರೆ ಬೆಳ್ಳಿ ಏನು ನೋಡಬೇಕು. ಬೆಳ್ಳಿ ಮೊಮ್ಮಗಳು, ಅದು ಗಂಡ ಹೆಂಡತಿ ಅಂತ ಹೇಳಿದ್ನಲ್ಲ, ಹೆಸರು ಮರ್ತೀನಿ ಅದಕ್ಕೆ. ಅವರ ಮೊಮ್ಮಗಳು, ಮಗಳು, ಇನ್ನೊಬ್ಬ ಮಗಳು. ಇವಳಿಗೂ ಏನು ಮದುವೆ ಆಗಿದೆ, ಅವಳು ಗಂಡ ಇದ್ದಾನಲ್ಲ, ಬೆಳ್ಳಿ ಗಂಡ. ಅವನು ಹೆಂಡ ಕುಡುಕರು ಹೆಂಡದ ಅಂಗಡಿ ಮುಂದೆ ಯಾವನೋ ಒಬ್ಬನ್ನ ಹೋಗಲೇ ಹೀಗೆ ಮುಟ್ಟುತ್ತಾನೆ. ಅವನು ಬಿದ್ದವು, ಹೇಗೂ ಕುಡ್ದಿದ್ದ ಬಿದ್ದ. ಆ ಬಿದ್ದವನು ಅಂತೆ, ಎಸ್ ಟಿನೋ ಅಂತೆ. ಆ ಬಿದ್ದವನು ST ಆದ್ದರಿಂದ ಆ SCನ ತಳ್ಳಿಬಿಟ್ಟೆ ಅಂತ ಹೇಳಿ ಇವನಿಗೆ 7 ವರ್ಷ ಜೈಲಿಗೆ ಹಾಕ್ಬಿಡ್ತಾರೆ. ಹಾಗಿತ್ತು ಕಾನೂನು. ಈಗಲೂ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಹುಶಃ ಸರ್ಕಾರದ ಕಾನೂನು ಯಾವಾಗಲೂ ಹಾಗೆ. ಯಾಕೆಂದರೆ ನಾನು ಕುಂಬಿ ಪಾಠ ಮಾಡುವಾಗಲೂ ಇದನ್ನೇ ನಾನು ಹೇಳಿದ್ದೆ, ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್ಕಾರದ ಕಾನೂನು. ಆಗ ಬೆಳ್ಳಿ ಒಬ್ಬಳೇ ಉಳಿದ್ಬಿಡ್ತಾಳೆ. ಅವಳೇ ಹೊಲ ಗದ್ದೆನೂ ನೋಡ್ಕೋಬೇಕು, ಬೇಸಾಯನೂ ಮಾಡಬೇಕು, ಸಂಸಾರನೂ ನೋಡ್ಕೋಬೇಕು. ಒಬ್ಬಳೇ ದುಡಿತಿದ್ರೆ ಒಬ್ಬ ಬಂದು ಅವಳಿಗೆ ಆಫರ್ ಮಾಡ್ತಾನೆ. ಏನು ಅಂತಂದರೆ, ನನ್ನ ಜೊತೆ ಇಟ್ಕೊಳ್ತೀನಿ ನಾನು ನಿನ್ನ, ಅವಾಗ ನಿಂಗೆ ದುಡ್ಡಿನ ತಾಪತ್ರೆ ಇರೋದಿಲ್ಲ ಅಂತ. ಆಗ ಅವನಿಗೊಂದು ಹೊಡಿತಾಳೆ. ಕೈಲಿದ್ದ ತಲೆ ಮೇಲೇನು ಸೌದೆ ಹೊರೇನೋ ಏನೋ ಹೊತ್ಕೊಂಡಿರ್ತಾಳೆ. ಅದನ್ನ ತೆಗೆದು ಕೆಳಗೆ ಹಾಕಿ ಅದರಿಂದನೇ ಅವನನ್ನು ಚೆನ್ನಾಗಿ ಹೊಡೆದು ಮನೆಗೆ ಓಡೋಗ್ತಾಳೆ ಅವಳು. ಅಂಥ ಪತಿವ್ರತೆ ಅವಳು ಅಂತ ನಾವು ಉತ್ತರ ಬರೀಬೇಕಾಗಿ ಬಂತು. ಕಾಶವ್ವ ಹಾಗಾದ್ರೆ ಅಲ್ವಾ ಎಷ್ಟು ಸೂಕ್ಷ್ಮ ಎಳೆ ಇದೆ ನೋಡಿ. ಕಾಶವ್ವನ ಪತಿವ್ರತೆ ಅಂತ ಅನ್ಬೋದಾ? ಸರಿಯಾದ ಅರ್ಥದಲ್ಲಿ ಅನ್ನೋಕ್ಕಾಗಲ್ಲ. ಬಟ್ ಅವಳು ಒಂದು ರೀತಿ ಪತಿವ್ರತೆಯೇ ಅಲ್ವಾ? ಈ ಥರ ಪ್ರಶ್ನೆಗಳನ್ನು ಎತ್ತಾರೆ ಗೀತಾ. ಅದನ್ನು ಬಿಡಿಸ್ಬೇಕು ವಿದ್ಯಾರ್ಥಿಗಳು. ಬಹಳ ಚೆನ್ನಾಗಿ ಬಿಡಿಸ್ತಿದ್ರು. ಅವ್ರು ಬರಿತಾ ಇದ್ದಿದ್ದು ನೋಡಿದಾಗ ನನಗೆ ಒಂಥರ ಆಶ್ಚರ್ಯ ದಿಗ್ಭ್ರಮೆ ಆಗೋದು. ಆಮೇಲೆ ಇವನು ಜೈಲಿಂದ ಬಂದ ಬೆಳ್ಳಿ ಗಂಡ, ಜೈಲಿಂದ ಬಂದು ಇನ್ನೇನು ಪಾಪ 7 ವರ್ಷ ಗಂಡ ದೂರ ಇದ್ದಿದ್ದು. ಅಷ್ಟರೊಳಗೆ ಏನು ಮಾಡ್ತಾರೆ ಅಂದರೆ, ಜೈಲಿಂದ ಬಿಡುಗಡೆ ಆಗಿದೆಯಲ್ಲೋ ನಮಗೆಲ್ಲ ಪಾರ್ಟಿ ಕೊಡಿಸು, ಪಾರ್ಟಿನಲ್ಲ ಇನ್ನೇನೋ ಒಂದು ಪದ ಬಳಸ್ತಾರೆ, ಹೆಂಡದ ಸಮಾರಾಧನೆ ಅಂತ ಇಟ್ಕೊಳ್ಳೋಣ. ಅದನ್ನು
ಅಲ್ಲ ಪಾಪ ಇವಳೇ ಬೇಸಾಯ ಮಾಡ್ಕೊಂಡು ಕಷ್ಟಪಟ್ಟು ಬಡತನದಲ್ಲಿದ್ದಾಳೆ. ಅವನಿನ್ನು ಬಂದು ಜೈಲಲ್ಲಿ ಬಂದವನು ಅವನಿನ್ನೂ ಕುದುರ್ಕೊಂಡಿಲ್ಲ. ಅಂಥದ್ರಲ್ಲಿ ಇವರಿಬ್ಬರನ್ನ ದುಡ್ಡು ಖರ್ಚು ಮಾಡಿ ನಮಗೆ ಊಟ ಹಾಕಿಸು ಅಂತ ಕೇಳ್ತಾರಲ್ಲ ಆ ಊರಿನ ಜನ ಎಂಥ ನಾಚಿಕೆಟ್ಟವರು ಅಂತ ಹೇಳಿ ನಮಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಕಾಶವ್ವ ಇವಳು ಬೆಳ್ಳಿ ಅವಳ ಗಂಡ ಬಸ್ಸಲ್ಲಿ ಎಲ್ಲಿಗೂ ಹೋಗಿರ್ತಾರೆ ಯಾವುದೋ ದೇವ್ರಿಗೆ, ವಾಪಸ್ ಬರುವಾಗ ಆಕ್ಸಿಡೆಂಟಾಗಿ ಇಬ್ಬರು ಸತ್ತೋಗ್ತಾರೆ. ಇಂಥ ತಿರುವುಗಳನ್ನು ಕೊಟ್ಬಿಡ್ತಾರೆ ಗೀತಾ ಕಾದಂಬರಿ ಓದ್ತಾ ಇರುವಾಗ. ಆಮೇಲೆ ಬೆಳ್ಳಿ ಬಗ್ಗೆ ನಾವು ಅಷ್ಟೊತ್ತು ಮಾತಾಡಿದ್ದೆಲ್ಲ ವೇಸ್ಟ್ ಅನ್ಸೋ ಥರ ಸತ್ತೇ ಹೋದ್ಲು ಆಕ್ಸಿಡೆಂಟಾಗಿ ಅನ್ನೋ. ಈಗ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕಾಂಟ್ರಡಿಕ್ಟ್ ಆಗ್ತಾ ಇರುತ್ತೆ. ನಾನೇ ಮಾಡಿದ ಪ್ರಶ್ನೆಗಳೇ ಡಿಕ್ಕಿ ಹೊಡ್ಕೋತಾ ಇರೋ ಪರಸ್ಪರ. ಇದನ್ನೇ ನಾನು ಅನುಭವಿಸ್ದೆ ಎಮ್ಮೆ ಪಾಠ ಮಾಡುವಾಗ. ನನಗೆ ತುಂಬ ಒಳ್ಳೆಯ ಅವಕಾಶ ಅನ್ನಿಸು. ಯಾಕೆಂದರೆ ಅದನ್ನೇ ಬಿ ಎಗೆ ಇಟ್ಟಿದ್ದಿದ್ರೆ ಹುಡುಗಿರು ಖಂಡಿತ ಮೂಗು ಮುರಿತಿದ್ರು ಅಂಥದ್ದೆಲ್ಲ ಪದಗಳೆಲ್ಲ ಬರುತ್ತವಲ್ಲ ಅಲ್ಲಿ. ಆಮೇಲೆ ಇಬ್ಬರು ಹೆಣ್ಮಕ್ಳನ್ನೂ ನಮ್ಮ ಹುಡುಗಿರು ಒಪ್ತಾ ಇರಲಿಲ್ಲ. ಆಮೇಲೆ ಈ ಪ್ರಶ್ನೆಗಳನ್ನು ಅಷ್ಟು ಚೆನ್ನಾಗಿ ಫ್ರೇಮ್ ಮಾಡೋಕ್ಕೆ ಆಗಲ್ಲ. ಇಲ್ಲೆಲ್ಲ 1 ನಂಬರ್ದು 2 ನಂಬರ್ದು ಎಲ್ಲಿ ಕೂತ್ಕೊಂಡೆ ಎಲ್ಲಿ ಅಂತ ಪ್ರಶ್ನೆಗಳು. ಹಾಗಾಗಿ ನನಗೆ ಅದು ಒಳ್ಳೆಯ ಅನುಭವ ಅನ್ನಿಸ್ತು. ಹಸಿ ಮಾಂಸ ಮತ್ತು ಹದ್ದುಗಳು ಅನ್ನೋದು ಮಯೂರದಲ್ಲಿ ಬಂದಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಚಿತ್ರ ಕೂಡ ನೆನಪಿದೆ ನನಗೆ. ಒಂದು ವಾಕ್ಯ ಬರೀತಾರೆ ಅವರು, ಕಲ್ಲು ನೀರು ಕರಗುವ ಸಮಯ, ನಟ್ಟ ನಡುರಾತ್ರಿ 12 ಗಂಟೆಯಲ್ಲಿ ಆ ನಾಯಕಿ ಇದ್ದಾಳಲ್ಲ ಅವಳು ಹುಟ್ಟು ನಿರ್ವಾಣ ಅಂತ ಬರೀತಾಳೆ. ಅವಳು ಮೊದಲ ರಾತ್ರಿ ಅದು ಎಂಥ ಕ್ರೌರ್ಯ ನಡೀತದೆ ಅವಳ ಮೇಲೆ ಅಂದರೆ, ಹದವಾಗಿ ಬೆಂದ ಮಾಂಸದಂತಿದ್ದ ಅವಳ ದೇಹವನ್ನೆಲ್ಲ ಕಚ್ಚಿದ ಅಂತಲೇ ಹೀಗೆ ಅವ್ರು ಬರೆಯೋದು. ಅವ್ರು ಓದಾಗ ಅಯ್ಯಬ್ಬ ಅನ್ನೋ ಹಾಗೇ ಅವರು ಬರೆಯೋದು. ಅದನ್ನು ಸೆನ್ಸಾರ್ ಮಾಡ್ದಲೇ ಮಯೂರ ಪತ್ರಿಕೆ ಹಾಕಿತ್ತು. ಲೋಹಿಯಾ ಅವ್ರು ಚನ್ನಬಸವಣ್ಣ ಏನು ಮಾಡಿದ್ರು ಅಂತ ನಾನು ಆಗಲೇ ಹೇಳಿಬಿಟ್ಟೆ. ಅದು ಇಲ್ಲಿ ಬರ್ಕೊಂಡಿದ್ದೀನಿ, ನಾನು ಆಗಲೇ ಹೇಳಿದೆ ಅದು. ಆಮೇಲೆ ಸಾಹಿತ್ಯ ಸಮ್ಮೇಳನ ಇತ್ತು ಒಂದು, ಎಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ ನನಗೆ. ಬಹುಶಃ ನಾನು ಮೊದಲನೇ ಸಮ್ಮೇಳನಕ್ಕೆ 1996, 97 ನನ್ನ ದ್ರೌಪದಿ ಬಂದಿತ್ತು, ಕುಂತಿ ಬಂದಿತ್ತು, ಅಹಲ್ಯ ಬಂದಿತ್ತು. ಸಾಹಿತ್ಯ ಸಮ್ಮೇಳನ ಅಲ್ಲ ಇದು, ಆ್ಯಕ್ಚುಲಿ ತಪ್ಪರ್ದೀನಿ ನಾನು. ಸಾಹಿತ್ಯ ಸಮ್ಮೇಳನ ಸಿಕ್ಕಿದ್ದು ಮಲ್ಲಿಕಾ ಗಂಟಿ. ಅವರು ಮಾತಾಡಿದ್ದು ದ್ರೌಪದಿ ಬಗ್ಗೆ. ಇಷ್ಟು ಸೌಮ್ಯವಾಗಿ ಕಾಣ್ತೀರಾ ನೀವು, ದ್ರೌಪದಿ ಅಂತ ಪಾತ್ರನ ಹೇಗೆ ಸೃಷ್ಟಿಸಿದಿರಿ ಅಂತ ಹೇಳಿದ್ರು ಅಂತ ಹೇಳಿ ಅದನ್ನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಅಹಲ್ಯ ಬಂದಿದ್ದು 1999. ಆ ನಂತರ ಇಲ್ಲಿ ಲಕ್ಕಪ್ಪ ಗೌಡ್ರಿದ್ರು, ಇಲ್ಲಿ ಹಂಪಿ ಯೂನಿವರ್ಸಿಟಿನಲ್ಲಿ ಒಂದು ಸೆಮಿನಾರ್ ಥರನ ನಾನು ಮಾತಾಡೋದನ್ನ ಏನೂ ನೆನಪಾಗೋದಿಲ್ಲ. ಇವರಿದ್ದರು ಮೇಡಮ್ ಇಳಾ ವಿಜಯ ಇದ್ದರು. ನಾವು ಹೋದವರಲ್ಲಿ ಅಲ್ಲಿಗೆ ಸಾರಾ ಬುಟ್ಕರ್ ಬಂದಿದ್ದರು, ಗೀತಾ ರಾಮಕೃಷ್ಣ ಬಂದಿದ್ದರು, ಮತ್ತು ಅಲ್ಲಿ ನಾಗವೇಣಿ ಅಲ್ಲೇ ಇದ್ದಾಳೆ. ನಾವು ಹೋದಾಗ ಇನ್ನೂ ಬಸ್ಸಿಂದ ಇಳಿತಾ ಇದ್ವಿ. ಯಾರಿಗೋ ಗೊತ್ತಿತ್ತು ಅಂತ ಕಾಣುತ್ತೆ, ಪ್ರಭಾವತಿ ಗೊತ್ತಲ್ಲ, ಡಾಕ್ಟರ್ ಎಸ್ ವಿ ಪ್ರಭಾವತಿ ಅನ್ನೋದ. ಬೇಗ 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 ಬಂದು ತಬ್ಕೊಂಬಿಟ್ರು. ಅದೇ ಫಸ್ಟ್ ತಬ್ಕೊಂಡಿದ್ದು. ಆಮೇಲೆ ಇನ್ನೊಂದು ತಬ್ಕೊಂಡು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅಹಲ್ಯ ಬರ್ತಿದ್ದು ನೀವೇನಾ, ಅಯ್ಯೋ ಅಹಲ್ಯ ಬರ್ತಿದ್ದು ನೀವೇನಾ ಅಂಥೇಳಿ ನಾನು ಮುತ್ಕೊಡ್ತಾ ಇದ್ದಾರೆ. ನನಗೆ ಅಯ್ಯೋ ಅಹಲ್ಯ ಬರೆದಾಗ ನಾನು ತುಂಬ ಸಂತೋಷಪಟ್ಟಿದ್ದೆ. ಒಬ್ಬ ಹೆಣ್ಮಗಳಿಗೆ ಗೌತಮನಂಥ ಗಂಡ ಇರುವಾಗ ಇನ್ನೊಂದು ಗಂಡನ್ನು ಅವಳು ಬಯಸುವುದರಲ್ಲಿ ತಪ್ಪಿಲ್ಲ. ಆದರೂ ನೇರವಾಗಿ ಅವನೇ ಅಂತ ತಿಳ್ಕೊಂಡು ಅವಳು ಹೋದ್ಲು. ಗಂಡ ಅಲ್ಲ ಅಂತ ಅವಳು ಗೊತ್ತಿತ್ತು. ಅವರು ಯುಕ್ತಿಯುಕ್ತವಾಗಿ ಬರಿಬೇಕು. ಪೌರಾಣಿಕ ಕಥೆಗಳನ್ನ ಅಷ್ಟು ಸುಲಭವಾಗಿ ತೋಟಾಗಿ ಬದಲಾಯಿಸಾಗಿಲ್ಲ. ಗೌತಮನ ವೇಷದಲ್ಲಿ ಅವ್ರು ಬರ್ತಾರೆ, ಬಟ್ ನೋಡುವಾಗಲೇ ಅವಳು ಗೊತ್ತಾಗುತ್ತೆ ಇವನು ಗೌತಮ ಅಲ್ಲ ಇಂದ್ರ ಅಂತ. ಇಷ್ಟಪಟ್ಟು ಇಂದ್ರನ ಹತ್ರ ಹೋಗ್ತಾಳೆ. ಕೇವಲ 2 ತಿಂಗಳು. ಆಮೇಲೆ ಗೌತಮ ಶಾಪ ಕೊಟ್ಟ. ಇಂದ್ರ ಬಂದಿದ್ದು ಗೌತಮನ ತಪೋಭಂಗ ಮಾಡೋದಕ್ಕಷ್ಟೇ. ಅವನಿಗೆ ಅಹಲ್ಯ ಬಗ್ಗೆ ಪ್ರೀತಿ ಏನಿಲ್ಲ ಇಂದ್ರನಿಗೆ. ಬಟ್ ಅಹಲ್ಯ ಅವನನ್ನು ಇಷ್ಟಪಟ್ಬಿಟ್ಟಿರ್ತಾಳೆ. ಯಾಕೆ ಗಂಡ ಕೊಡಲಾರದ ಸುಖವನ್ನು ಅವನು ಕೊಟ್ಟ ಅಂತ ಅಂದ್ಬಿಟ್ಟು ಇದನ್ನು ನಾನು ಸ್ವಲ್ಪ ಓಪನಾಗಿ ಬರೆದಿದ್ದೆ. ಅಹಲ್ಯನ ಬೈಯೋರೆ ಎಲ್ಲರೂ. ಗೌತಮನ ವೇಷದಲ್ಲಿ ಇಂದ್ರ ಬಂದು ಅಹಲ್ಯನ ಹಾಳು ಮಾಡಿಬಿಟ್ಟ, ಅದಕ್ಕೆ ಗೌತಮ ಅಹಲ್ಯನ ಶಪಿಸಿಬಿಟ್ಟ ಅಂತ ತಾನೇ ನಮ್ಮ ಪುರಾಣ ಹೇಳೋದು. ನಾನು ಹಾಗಲ್ಲ, ಅಹಲ್ಯನೇ ಇಂದ್ರನ ಇಷ್ಟಪಟ್ಟಿದ್ನೋ ಅವ್ನು ಗೌತಮನ ವೇಷದಲ್ಲಿ ಬಂದಿದ್ದಿರಬಹುದು ಅಂತ ಹೇಳಿ ಆಮೇಲೆ ಬೇಜಾರು ಮಾಡ್ಕೋತಾಳ ಅಹಲ್ಯೆ. ಅಷ್ಟು 2 ತಿಂಗಳ ಕಾಲ ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ಇದ್ದವನು ಆಮೇಲೆ ಒಂದು ದಿವಸನೂ ನೆನಪಿಸ್ಕೊಳ್ಳಿಲ್ವಲ್ಲ, ಬರಲಿಲ್ವಲ್ಲ ಅಂತ. ಮತ್ತು ಕಲ್ಲಾಗು ಅನ್ನೋ ಶಾಪ ಕೊಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಅದು ಹೇಗ್ರಿ ಮನುಷ್ಯರು ಕಲ್ಲಾಗ್ತಾರೆ? ಆದ್ದರಿಂದ ಗಂಡ ಹೆಂಡಿರ ಮಧ್ಯೆ ಒಂದು ಕಲ್ಲಿನ ಗೋಡೆ ಎದ್ದು ನಿಂತಿತು. ಪರಸ್ಪರ ಒಬ್ಬರಿಗೆ ಒಬ್ಬರು ಕಲ್ಲಾದರು. ಹೆಂಡತಿನ ಮಾತಾಡ್ಸೋದು ಬಿಟ್ಬಿಟ್ಟ ಇವನು. ಅವಳೇನು ಮಾಡ್ತಾಳು? ಕೊರ್ಗಿ ಸಾಯ್ತಿದ್ದಾಳೆ. ರಾಮ ಬಂದ 5 ವರ್ಷದ ನಂತರ. ಇಲ್ಲಿ ಯುಗಗಳು ಕಳಿಬೇಕಾದಿಲ್ಲ. ಯುಗ ಕಳೆದ್ರೆ ನಾನೇ ಇರಲ್ಲ ಬರೆಯೋಕ್ಕೆ.
5 ವರ್ಷದ ನಂತರ ರಾಮ ಬಂದು ಎಷ್ಟು ಚೆನ್ನಾಗಿ ಮಾತಾಡಿ ಗೌತಮರ ಮನಸ್ಸನ್ನು ಬದಲಾಯಿಸ್ತಾ ಅಂದರೆ ನನ್ನ ವಿದ್ಯಾರ್ಥಿಗಳು ಹೇಳಿದ್ರು, ಮೇಡಮ್ ರಾಮ ಆಡೋ ಮಾತೆಲ್ಲ ನಿಮ್ಮದೇ, ನಿಮ್ಮ ಮಾತೆ. ನಾ ತರಗತಿಯಲ್ಲಿ ಅದೇ ಹೇಳ್ತಿರ್ತಿದ್ನಲ್ಲ, ಅದರಿಂದ ನಿಮ್ಮ ಮಾತೆ ಅಂತ ಹೇಳಿ ಇಷ್ಟನ್ನು ನನಗೆ ಗೀತಾ ನಾಗಭೂಷಣ ಕೊಟ್ಟರು. ನಾನು ಮರಿಲಾರೆ ನೋಡಿ, ಅವ್ರ ಹೆಸರು ಹೇಳ್ತಿದ್ದಾಗೆ ನನಗೆ ಇಷ್ಟು ಬಂತು. ಆಮೇಲೆ ಇನ್ನೊಂದು ತಮಾಷೆ ಆಯ್ತಲ್ಲಿ, ಹಂಪಿ ಅಂತಿದ್ದಾಗೆ ನಾನು ನಾಗವೇಣಿ ಇದ್ದಾಳೆ ಏನು ಗೊತ್ತು, ಎಲ್ಲಿದ್ದಾಳೆ ನಾಗವೇಣಿ, ಅವಳನ್ನ ನೋಡೇ ಇಲ್ಲ. ನಾಗವೇಣಿ ಯಾರು ಅಂತ ಎಲ್ಲರನ್ನೂ ಕೇಳ್ತಿದ್ದೀನಿ ನಾನು. ಅವಳು ನನ್ನನ್ನು ನೋಡಿಲ್ಲ. ಅವಳು ಪ್ರಭಾವತಿ ಮೇಡಮ್ ಯಾರು ಅಂತ ಅವಳು ಕೇಳ್ತಿದ್ದಾಳಂತೆ. ಯಾರೋ ನನ್ನನ್ನು ತೋರಿಸಿದ್ರು ನಾಗವೇಣಿನ ಅಂದೆ. ಪ್ರಭಾವತಿ ಮೇಡಮ್, ಅಯ್ಯೋ ಫಂಕ್ಷನ್ ಮುಗಿತಿದ್ದಾಗೆ ಬನ್ನಿ ನಮ್ಮ ಮನೆಗೆ. ಅವಳು ಗಂಡ ಒಳ್ಳೆಯವನು, ಫುಲ್ ಫ್ರೀಡಮ್ ಕೊಟ್ಟಿದ್ದಾನೆ. ಬನ್ನಿ ನಮ್ಮ ಮನೆಗೆ ಏನು ಕರ್ಕೊಂಡೋಗಿದ್ದು, ಏನೋ ತಿಂಡಿನೋ ಅಥವಾ ಊಟನೋ ಏನೋ ಅಂತ. ಆದಮೇಲೆ ಮಧ್ಯರಾತ್ರಿಗೆ 1:30-2 ಗಂಟೆವರೆಗೂ ಮಾತಾಡಿದ್ದೀವಿ ನಾವು. ಅಷ್ಟು ಮಾತಾಡಿದ್ದೀವಿ ನಾವು. ನನಗೆ ತುಂಬ ಇಷ್ಟ ಆಯಿತು ಅವನನ್ನು. ಬಟ್ ಸ್ವಲ್ಪ ಅತಿ ಅನ್ನಿಸ್ತು ನನಗೆ. ಇರಲಿ, ಅತಿ ಆದದ್ರಿಂದಲೇ ಅಷ್ಟು ಚೆನ್ನಾಗಿರೋ ಪುಸ್ತಕಗಳನ್ನು ಬರೋದು. ಅವಳ ಬಗ್ಗೆ ಕೂಡ ವಿಡಿಯೋ ಮಾಡೋದಿದೆ, ಅವಾಗ ನೋಡೋಣ. ಆಮೇಲೆ ಇನ್ನೊಂದು ಗೀತಾ ಮೇಡಮ್ ಬಗ್ಗೆ ನೋಡಿ, ನಾವು ಏನು ಹೇಳ್ತೀನಿ ಅಂತಂದರೆ, ಇನ್ನು ಇದಕ್ಕೆ ಹೋಗ್ಬೇಕು ಗೂಗಲ್ಗೆ. ಏನು ಹೇಳ್ತೀವಿ ಅಂತಂದರೆ, ಭೈರಪ್ಪ ಏನಂದ್ರು ಗೊತ್ತಾ, ಗೀತಾ ನಾಗಭೂಷಣ ಅದು ಮುಂದಿನ ವರ್ಷ ಭೈರಪ್ಪ ಆಗಿದ್ದು, ಇವ್ರಿಗಿಂತ ಮುಂಚೆ ಇಲ್ಲ. ಆಮೇಲೆ ಭೈರಪ್ಪ ಏನಂತಾರೆ ಅಂತಂದರೆ, 10 ಲಕ್ಷ ಚೆಕ್ ಕೊಡುತ್ತೆ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಾಗ ಆದವ್ರಿಗೆ. ಭೈರಪ್ಪ ತಕ್ಷಣ ಅದೇ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಧಿ ಇದೆ, ಅದೆಂಥದ್ದು ನಿಧಿ, ಅದೇನೋ ಒಂದು ಸ್ಟ್ಯಾಂಪ್ ಥರ ಏನೋ ಕೊಡೋರು, ಇದೆಂಥದೋ ಒಂದು ನಿಧಿ, ಆ ನಿಧಿಗೆ ಆ ದುಡ್ಡನ್ನು ವಾಪಸ್ ಕೊಟ್ಬಿಟ್ರು. ಯಾಕೆ? ಭೈರಪ್ಪಂಗೆ ಅವಶ್ಯಕತೆ ಇಲ್ಲ. ಭೈರಪ್ಪ ಗೌರ್ಮೆಂಟ್ ಜಾಬಲ್ಲಿದ್ದವರು, ಉದ್ದಕ್ಕೂ ಅವರು ಸಂಬಳ ಬರ್ತಿತ್ತು. ಮತ್ತು ಅವ್ರ ಮಕ್ಕಳಿಬ್ಬರು ತುಂಬ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಭೈರಪ್ಪ ಇಸ್ ವೆಲ್ ಸೆಟಲ್ಡ್. ಆದ್ದರಿಂದ ಭೈರಪ್ಪ ಏನು ಹೇಳ್ತಾರೆ ಅಂದರೆ, ನಾನು ಅಧ್ಯಕ್ಷ ಸ್ಥಾನಕ್ಕೆ ಬರೋರಿಗೆ ಮಾದರಿ ಆಗೋದಕ್ಕೋಸ್ಕರ ಈ ದುಡ್ಡು ಏನು ಮಾಡುತ್ತೆ, ಅಟೆಂಪ್ಟ್ ಮಾಡುತ್ತೆ ಎಂಥವ್ರನ್ನೂ. ಆಮೇಲೆ ಲಾಬಿ ನಡೆಯೋಕ್ಕೆ ಶುರುವಾಗುತ್ತೆ ಅಧ್ಯಕ್ಷ ಸ್ಥಾನಕ್ಕೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಮತ್ತು ಒಳ್ಳೆ ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು ಅಂತ ಹೇಳಿ ನಾನು ಚೆಕ್ಕನ್ನು ವಾಪಸ್ ಕೊಟ್ಟೆ ಅಂತ ಪೇಪರಲ್ಲೇ ಬಂತು. ಅದಕ್ಕೆ ಮುಂಚೆ, ಅದ್ರ ಹಿಂದಿನ ವರ್ಷ ಗೀತಾ ನಾಗಭೂಷಣ ನೋಡಿ. ಭೈರಪ್ಪ ಬ್ಯಾಕ್ಗ್ರೌಂಡ್ಗೂ ಇವ್ರ ಬ್ಯಾಕ್ಗ್ರೌಂಡ್ಗೂ ತುಂಬ ವ್ಯತ್ಯಾಸ ಇದೆ. ಇವರು ಕಡು ಬಡತನದಲ್ಲಿ ಬೆಳೆದವರು. ಆಮೇಲೆ ಇವ್ರಿಗೆ ಆ ಥರ ಭೈರಪ್ಪ ಥರ ಆದರ್ಶ ಇಲ್ಲ, ಖಂಡಿತ ಇಲ್ಲ. ಅವ್ರಿಗೆ ಇಲ್ಲ ಅಂತಲೇ ಹೇಳ್ತಾರೆ. ಅವರು ಇಲ್ಲ, ನಮಗಿರೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆ ನಾವು ಅನುಭವಿಸಿದ ಕಷ್ಟ ಅಂತದ್ದು ಅಂತಾರೆ. ಅದಕ್ಕೆ ಪೇಪರ್ನವ್ರು ಬರೆದಿದ್ರು, 10 ಲಕ್ಷ ಚೆಕ್ ಕೊಟ್ಟ ತಕ್ಷಣ ಅದನ್ನು 3 ಮಡಿಕೆ ಮಾಡಿ ವ್ಯಾನಿಟಿ ಬ್ಯಾಗ್ ಒಳಗೆ ಹಾಕ್ಬಿಟ್ಟು ಭದ್ರವಾಗಿ ಜಿಪ್ ಬೆಳ್ಕೊಂಡ್ರು ಅಂತ ಬರೆದ್ರು ಪತ್ರಿಕೆಯವರು. ಮತ್ತು ಎಲ್ಲರೂ ಭೈರಪ್ಪ ಥರ ಇರೋಕ್ಕಾಗುತ್ತಾ? ಅದರಿಂದ ಇವ್ರ ಬಗ್ಗೆ ಆದಷ್ಟು ಮಾತುಗಳನ್ನು ಹೇಳೋದಕ್ಕೆ ನನಗೆ ಸಾಧ್ಯವಾಯಿತು ಅಂತ ಹೇಳಿ, ಈಗ ಗೂಗಲಲ್ಲಿ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಜೊತೆಗೆ ನಾವು ಏನು ಮಾಡಬೇಕಂತಂದರೆ, ಒಂದು ಫೋಟೋ ಇಲ್ಲೇ ಇತ್ತು ನಮ್ಮ ವೇದಿಕೆಯಲ್ಲಿ, ಅದನ್ನು ನಾನು ಇಟ್ಕೊಳ್ಬೇಕಾಗಿತ್ತು, ಇಟ್ಕೊಳ್ಳೋಕ್ಕಾಗಲಿಲ್ವೇ ಅಂತ ಅಂದ್ಕೊಂಡೆ. ಇಲ್ಲಿ ಇದೆ ಅವರ ಇದು ಇದೆ, ನಾಗಭೂಷಣ ಅವರ 2ನೇ ಗಂಡನ ಹೆಸರನ್ನು ಹಾಕ್ಕೊಂಡಿದ್ದಾರೆ. ಗೀತಾ ನಾಗಭೂಷಣ ಬಂತು, ನಾಗಭೂಷಣ ಗೀತಾ ಅಂತ ಬರುತ್ತೆ, ಗೀತಾ ನಾಗಭೂಷಣ ಬಂತು. ಇಲ್ಲಿ ಅವ್ರ ಫೋಟೋ ಬರುತ್ತೆ, ತೋರಿಸ್ತೀನಿ ನಾನು. ಸತ್ತೋದಾಗ ಕೊಡ್ತಾಯಿದ್ದಾರೆ. ವಿಕಿಪೀಡಿಯಾದಲ್ಲಿ ಏನಿದೆ ನೋಡಬೇಡ, ಅಲ್ಲಿ ಫೋಟೋ ಇದು ಖಂಡಿತ ಇರುತ್ತೆ. ಒಂದು ದೊಡ್ಡ ಫೋಟೋ ಇತ್ತು, ಇಲ್ಲಿ ಬರೀತಾರೆ ನೋಡಿ. ಗೀತಾ ನಾಗಭೂಷಣ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಬರಹಗಾರ್ತಿಯರಲ್ಲೊಬ್ಬರು. ಮೊಘಲಾಯಿ ಪರಿಸರದ, ಅಂದರೆ ಮೊಘಲಾಯಿ ಪರಿಸರದ ಪ್ರಮುಖ ಲೇಖಕಿ ಎಂದು ಖ್ಯಾತರಾಗಿರುವ, ಮೊಘಲಾಯಿ ಅಂದರೆ ಇವರು ಮುಸ್ಲಿಂ ಅಂತಲ್ಲ, ಅವರು ಆಳಿದ ಪ್ರದೇಶ ಹೈದರಾಬಾದು ಎಂಥದ್ದು ಕಲ್ಯಾಣ ಕರ್ನಾಟಕ ಎಂದು ಪ್ರಖ್ಯಾತರಾಗಿರುವ ನಾಡೋಜ ಗೀತಾ ನಾಗಭೂಷಣ ತಮಗಿದ್ದ ಕಿತ್ತು ತಿನ್ನುವ ಬಡತನ, ಅಸಹಾಯಕ ಪರಿಸರ, ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸದೇ ಇರುವ ಸಾಮಾಜಿಕ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ದೃಢ ಸಂಕಲ್ಪ ಮತ್ತು ಹೋರಾಟದ ಮನೋಭಾವಗಳಿಂದ ದಾಟಿ ತಮ್ಮ ಎಡೆಬಿಡದ ಪರಿಶ್ರಮದಿಂದ BA, MA ಪದವಿಗಳನ್ನು ಗಳಿಸಿ, ನಾವು ಓದಿದ್ರಲ್ಲಿ ಇದು ಬಿಟ್ಟೋಗಿದೆ ನೋಡಿ. ನನಗೆ ಡೌಟ್ ಇತ್ತು, ಇದನ್ನು ಹೇಳ್ತಾನೆ ಇಲ್ವಲ್ಲ ಅಂಥೇಳಿ. ಬಹುಕಾಲ ಅಧ್ಯಾಪನ ವೃತ್ತಿಯನ್ನೂ ನಡೆಸಿದವರು. ಜೊತೆಗೆ ತಮ್ಮ ಶಿಕ್ಷಕ ವೃತ್ತಿ, ಬರಹ ಪ್ರವೃತ್ತಿ ಮತ್ತು ನಡೆಗಳಿಂದ ಸಮಾಜಕ್ಕೆ ಬೆಳಕು ಕಾಣಿಸಿದರು. ನೋಡಿ, ಅಸಹ್ಯವಾಗಿ ಬರೆದ್ರು, ಅಶ್ಲೀಲವಾಗಿ ಬರೆದ್ರು ಹೇಳಬಾರ್ದು ನಾವು, ಬೆಳಕು ತೋರಿಸೋದ್ರು ಅಂತ ಹೇಳಬೇಕು ಅಂಥೇಳಿ ಇದನ್ನು ಇಲ್ಲಿ ಕೊಡ್ತಾರೆ.
ಅವರ ಉಳಿದ ವಿಷಯದ ಬಗ್ಗೆ ಇಲ್ಲಿ ಫೋಟೋ ಇದೆ. ಕಲಬುರಗಿ ಜಿಲ್ಲೆಯ ಹಿಂದುಳಿದ ಸಾವಳಗಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಮಾರ್ಚ್ 25, 1942ರಲ್ಲಿ ಶಾಂತಪ್ಪ ಶರಣಮ್ಮ ದಂಪತಿಗಳ ಪ್ರೀತಿಯ ಮಗಳಾಗಿ ಜನಿಸಿದರು. ಕಲಬುರಗಿಯ ಕನ್ಯಾ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದರು. ಕನ್ಯಾ ಅಂದರೆ ಬಾಲೆಯರ ಶಾಲೆ, ಹೆಣ್ಣು ಹುಡುಗಿಯರ ಶಾಲೆ ಅಂತಾರಲ್ಲ ಆ ಥರ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಿನಲ್ಲಿಯೇ ಮುಗಿಸಿದ ಗೀತಾ ಗುಲ್ಬರ್ಗಾದ ಕಲೆಕ್ಟರ್ ಆಫೀಸಿನಲ್ಲಿ ಗುಮಾಸ್ತಿಯ ಕೆಲಸಕ್ಕೆ ಸೇರಿದರು. ಅಲ್ಲಿ ದುಡಿಯುತ್ತಲೇ ಶರಣಬಸವೇಶ್ವರ ಕಲಾ ಕಾಲೇಜಿನಲ್ಲಿ ಪದವಿ ಗಳಿಸಿದರು. BA ಮುಗಿಸಿದ ನಂತರ ಗುಮಾಸ್ತೆ ಹುದ್ದೆಯನ್ನು ತೊರೆದು ಶರಣಬಸಪ್ಪ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಸೇರಿ B.Ed ಮುಗಿಸಿದರು. ತದನಂತರ ಸೊಲ್ಲಾಪುರ ಕಾಲೇಜಿನಿಂದ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರು. ಗುಲ್ಬರ್ಗಾದ ನಾಗೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಅಲ್ಲಿಯೇ ಪ್ರಾಂಶುಪಾಲರೂ ಆಗಿ ಒಟ್ಟು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದರು ಅಂತಿದೆ. ಒಂದು ಫೋಟೋ ಇದೆ, ತೋರಿಸ್ತೀನಿ. ಇನ್ನೂ ತುಂಬ ಫೋಟೋ ಇದೆ, ಸಾಧ್ಯವಾದರೆ ತೋರಿಸೋಣ. ಭಾರಿ ಮೇಕಪ್ ಹಾಕ್ತಿದ್ರು ಮೇಡಮು. ಹಾಕ್ಕೊಂಡು ಯಾಕೆ ಹಾಕ್ಕೋಬಾರ್ದು, ಹಾಕಬೇಕು ಅನ್ನೋದು ಅವರು ಯಾರು ಅನಿಸ್ಕೋತಾರೆ. ನಾವಂಥರ ಹೇಳ್ಕೊತೀವಿ. ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ನಾನೆಲ್ಲ ಹೇಳಿದ್ದೀನಾ ಇಲ್ವಾ? ಇಲ್ಲ, ನಾನು 2 ಪುಸ್ತಕದ ಬಗ್ಗೆ ಮಾತಾಡಿದೆ. ಡಾಕ್ಟರ್ ಗೀತಾ ನಾಗಭೂಷಣ ಅವರು 1968 ವರ್ಷದಲ್ಲಿ ಪ್ರಕಟಗೊಂಡ ತಾವರೆಯ ಹೂವು ಕಾದಂಬರಿಯಿಂದ 1968 ತಾವರೆಯ ಹೂವು ಅದು ಮೊದಲುಗೊಂಡು ಇತ್ತೀಚಿನ ಬದುಕು ಕಾದಂಬರಿಯವರೆಗೆ 27 ಕಾದಂಬರಿಗಳನ್ನು ಪ್ರಕಟಿಸಿದ್ದಾರೆ. 27 ಕಾದಂಬರಿಗಳು. ಅವರ ಬದುಕು ಕಾದಂಬರಿಗೆ 2004 ವರ್ಷದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಂದಿದೆ. ಗೀತಾ ನಾಗಭೂಷಣ ಹಸಿ ಮಾಂಸ ಮತ್ತು ಹದ್ದುಗಳು ಎನ್ನುವ ಕಾದಂಬರಿದು ಹೆಣ್ಣಿನ ಕೂಗು ಎಂಬ ಹೆಸರಿನಲ್ಲಿ ಚಲನಚಿತ್ರವಾಗಿದೆ. ಇದೊಂದು ಹೊಸ ವಿಷಯ, ತಗೋಬೇಕು, ನನಗೆ ಗೊತ್ತಿರಲಿಲ್ಲ. ಒಟ್ಟು 27 ಸ್ವತಂತ್ರ ಕಾದಂಬರಿ, 50 ಸಣ್ಣ ಕಥೆಗಳು, 2 ಸಂಕಲನ, 12 ನಾಟಕಗಳು, 1 ಸಂಪಾದನಾ ಕೃತಿ, 1 ಸಂಶೋಧನಾ ಕೃತಿ. ಹೀಗೆ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಹಲವಾರು. ಬಹುಶಃ ಬದುಕು ಒಂದು ತುಂಬ ಮುಖ್ಯವಾದ್ದು. ಹಸಿ ಮಾಂಸ ಮತ್ತು ಹದ್ದುಗಳು ಸಿನಿಮಾ ಕೂಡ ಆಗಿರೋದು ಗೊತ್ತಿಲ್ಲ. ಇವೆರಡು ಹೆಚ್ಚು ಇದನ್ನು ಧುಮ್ಮಸ್ಸು ಅಂತ ಒಂದಿದೆ. ಹೀಗೆ ಇದಕ್ಕಿದಾಗ ನೆನಪಾಯಿತು. ಇಲ್ಲೆಲ್ಲೂ ಪಟ್ಟಿ ಕೊಡ್ತಾ ಇಲ್ಲ, ಹಾಗಾಗಿ ಧುಮ್ಮಸ್ಸು ಅಂತ ಬಂದಿದೆ. ಅಂದರೆ ತುಳಿಸ್ಕೊಂಡು ನೆಲನ, ಹಸಿ ನೆಲನ ಕಾಲಲ್ಲಿ ತುಳಿತಾರೆ ಗಟ್ಟಿಯಾಗಲಿ ಅಂತ, ಅದಕ್ಕೆ ಧುಮ್ಮಸ್ಸು ಅಂತ ಹೆಸರು. ಆ ಥರ ಹೆಣ್ಮಕ್ಳು ತುಳಿಸ್ಕೊಂಡು ಗಟ್ಟಿ ಆಗ್ತಾರೆ ಅಂತ. ಆಮೇಲೆ ಇನ್ನೊಂದು ಕತೆ, ಹೆಸರು ಮರ್ತ್ಬಿಟ್ಟಿದ್ದೀನಿ. ಗಂಡ ಹೆಂಡತಿ ಮಗಳು ರೈಲಲ್ಲಿ ಪ್ರಯಾಣ ಮಾಡ್ತಾಯಿದ್ದಾರೆ ಯಾವುದೋ ಊರಿಗೆ. ಆ ಗಂಡನಿಗೊಬ್ಬ ಗೆಳೆಯ ಸಿಕ್ತ, ಎಲ್ಲ ಕುಡುಕರು ಯಥಾ ಪ್ರಕಾರ. ಅವನೇನು ಮಾಡಿದ್ದಾನೆ ಅಂದರೆ, ಬಾಯಿಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ, ಹೇಳ್ತೀನಿ ಬಾ ಅಂದ್ಬಿಟ್ಟು ಬಾಗಿಲ ಹತ್ರ ಕರ್ಕೊಂಡು ಹೋಗ್ತಾನೆ. ರೈಲ್ವೆ ಗೇಟ್ ಬಾಗಿಲ ಹತ್ರ, ರೈಲು ಒಳಗೆ, ಕಂಪಾರ್ಟ್ಮೆಂಟ್ ಒಳಗೆ. ಏನು ಮಾಡ್ತೀನಿ ಗೊತ್ತಾ, ನನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳಲ್ವಾ, ಅವಳು ಮದುವೆಗೆ ಮಾಡಿದ್ರೆ ನನಗೆ ಖರ್ಚು, ಅವಳು ನನ್ನಪ್ಪನಿಗೆ ಮಾರ್ಬಿಡ್ತೀನಿ, ಅವಾಗ ನನಗೆ ದುಡ್ಡು ಬರುತ್ತೆ ಅಂತ ಸ್ನೇಹಿತನ ಹತ್ರ ಹೇಳ್ಕೊತಾ ಇದ್ದಾನೆ. ಅದು ಹೆಂಡತಿ ಕೇಳಿದ ಹಾಗೆ ಹೋಗಿ ಅಲ್ಲಿ ಹೇಳ್ಕೊತಾ ಇದ್ದಾನೆ. ಇವಳು ಕಿವಿ ಮೇಲೆ ಬಿತ್ತು, ಹಿಂದೆನೇ ಹೋದ್ಲು, ಹೆಂಡತಿ ಹಿಂದೆನೇ ಹೋದ್ಲು. ಅವ್ರಿಬ್ರು ಏನು ಮಾತಾಡ್ಕೋತಾರೆ ನೋಡೋಣ ಅಂತ. ಕಿವಿ ಮೇಲೆ ಬಿತ್ತೋ ಇಲ್ವೋ ಇಮ್ಮಿಡಿಯೇಟ್ ಆ್ಯಕ್ಷನ್. ಒಂದು ಕ್ಷಣ ಕೂಡ ತಡ ಮಾಡಲ್ಲ. ಓಡಾಡೋದು, ಅಳೋದು, ಗಂಡಂಗೆ ಬುದ್ಧಿ ಹೇಳೋದು, ಮಗಳನ್ನ ತಪ್ಕೊಳ್ಳೋದು, ಎಂಥದೂ ಇಲ್ಲ. ಒಂದು ಹೆಜ್ಜೆ ಮುಂದಿಟ್ಲು, ಗಂಡನ ತಳ್ಳಿಬಿಟ್ಲು ಕೆಳಕ್ಕೆ. ರೈಲಿಂದ, ಓಡ್ತಾ ಇರೋ ರೈಲಿಂದ ಕೆಳಗಡೆ ನದಿ ಹರಿತಾ ಇದೆ, ಬಿದ್ದ ಸತ್ತವನು. ಒಳ್ಳೆಯದಾಯಿತು ಅಂತ. ಆಮೇಲೆ ಇನ್ನೊಂದು ಕಾದಂಬರಿ, ಅದರಲ್ಲಿ ಮಗ ವಯಸ್ಸಿಗೆ ಬರ್ತಾನೆ, ಕೆಟ್ಟ ಸಹವಾಸಕ್ಕೆ ಬೀಳ್ತಾರೆ. ಅವರೆಲ್ಲ ತುಂಬ ಸುಲಭ ಕುಡುಕರಾಗೋದು, ಕೆಟ್ಟವರಾಗೋದು. ಮಗ ಕೆಟ್ಟವನಾದ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮಗನ್ನ ಕೊಂದು ಬಿಡ್ತಾಳೆ ತಾಯಿ. ಯಾಕೆಂದರೆ ಯಾವತ್ತಿದ್ರೂ ಇನ್ನೊಬ್ಬ ಹೆಣ್ಮಗಳು ಬದುಕನ್ನು ಹಾಳು ಮಾಡೋನೇ ಇವನು. ಒಬ್ಬ ಹೆಣ್ಮಗಳು ಬದುಕಾರು ಉಳಿಲಿ ಅಂದ್ಬಿಟ್ಟು ಇಂಥ ತೀವ್ರ ಹೆಜ್ಜೆಗಳನ್ನು ಇಟ್ಟವರು. ಇಲ್ಲಿ ಇರುತ್ತೆ ಹೆಸರು ಅಂದ್ಕೊಂಡಿದ್ದೆ, ಇಲ್ಲೂ ಇಲ್ಲ. ನನಗೂ ಹೆಸರುಗಳೇ ನೆನಪಾಗ್ತಾ ಇಲ್ಲ, ಬಟ್ ವಿಷಯಗಳು ನೆನಪಾಗ್ತಾ ಇವೆ. ಅದರಿಂದ ಬಹಳ ಮುಖ್ಯವಾದ ಪುಸ್ತಕಗಳ ಹೆಸರುಗಳು ಬಂದವು, ಅದನ್ನು ನೋಡ್ಕೋಬೋದು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಗೀತಾ ನಾಗಭೂಷಣರು ಹೇಳಿದ ಮಾತುಗಳು. ವಚನಕಾರರು, ಹರಿದಾಸರು, ತತ್ವಪದಕಾರರು, ಜನಪದರು ಅಂದು ತಮ್ಮ ಸಾಹಿತ್ಯದಿಂದ ಸಾವಿರಾರು ವರ್ಷಗಳ ಉದ್ದಕ್ಕೂ ಮಾಡಿಕೊಂಡು ಬಂದ ಜನಜಾಗೃತಿ, ಶಾಂತಿ, ಸೌಹಾರ್ದತೆ, ಪ್ರೀತಿ, ವಾತ್ಸಲ್ಯ, ಕ್ರಾಂತಿ ಚಳುವಳಿಗಳ ಮೂಲಕ ಸುಧಾರಣೆ ಮತ್ತು ಜನಹಿತ ಕಾರ್ಯವನ್ನು ಇಂದಿನ ಸಾಹಿತ್ಯಗಳು ಸಾಧಿಸಿ ತೋರಿಸಬೇಕಾಗಿದೆ. ಬರೀ ಶಬ್ದಾಡಂಬರದ ರಂಜನೀಯ ಸಾಹಿತ್ಯ ನಮಗೆ ಬೇಡ. ನೋಡಿ, ಹೆಣ್ಮಕ್ಳಿಗೆ ಅವ್ರು ಹೇಳ್ತಾ ಇರೋದು, ಬರೀ ರಂಜನೆ ಮಾಡಬೇಡಿ,
ಸಾಹಿತ್ಯ ಒಂದು ಮಾನಸಿಕ ಸುಧಾರಣೆಯ ಸಾಧನ, ಅದು ಸಮಾಜದ ಅಭ್ಯುದಯಕ್ಕಾಗಿ ದುಡಿಯುವಂತಾಗಬೇಕು. ವಿಜ್ಞಾನಿಯ ತಲೆ, ಸಂತನ ಹೃದಯ ಈ ದೇಶಕ್ಕೆ ಬೇಕು. ಬುದ್ಧನ ಕರುಣೆ, ಬಸವನ ಛಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನ ಮತ್ತು ಗಾಂಧೀಜಿಯ ಅಹಿಂಸೆಯ ತುಡಿತ ಈ ಎಲ್ಲವನ್ನೂ ಹುರಿಗೊಳಿಸಿ ಹೊಸದ ಹಗ್ಗದಿಂದಲೇ ನಾವು ಸರ್ವರ ಅಭ್ಯುದಯವನ್ನು ಸಾಧಿಸಬಲ್ಲ ನಭೋಸ್ಪರ್ಶಿ ವ್ಯವಸ್ಥೆಗೆ ಏಣಿ ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ. ಹಸಿ ಮಾಂಸ ಮತ್ತು ಹದ್ದುಗಳು ಕಾದಂಬರಿಯ ಮುಖಪುಟ ಕೂಡ ಇದೆ ನೋಡಿ. ಇಲ್ಲಿ ಮಯೂರದಲ್ಲಿ ಯಾವುದೋ ಒಂದು ಎಪಿಸೋಡ್ ಓದಿದ್ದು ನೆನಪು ನನಗೆ, ಅದೇ ನಾನು ಹೊರಡಿಸೋದ್ನಲ್ಲ ಆವಾಗ. ಅದು ಅವ್ರಿಗೆ ಬಂದಿರುವ ಪ್ರಶಸ್ತಿ ಮತ್ತು ಬೇರೆ ಯಾವ್ದಾರು ನೆನಪಾದರೆ ಹೇಳ್ತೀನಿ ನಾನು. ಪ್ರಶಸ್ತಿ ಗೌರವಗಳು ಜಾಸ್ತಿ ಇವೆ. ಪುಸ್ತಕಗಳ ವಿವರ ಕೊಟ್ಟಿಲ್ಲ, ತುಂಬ 27 ಕಾದಂಬರಿ ಎಲ್ಲಿ ಬರೆಯೋಕ್ಕೆ ಸಾಧ್ಯ ಅಂತ ಕೊಟ್ಟಿಲ್ಲ ಅನಿಸುತ್ತೆ. ನನಗೆ ನೆನಪಾಗಿದ್ದ ಮಟ್ಟಿಗೂ ಹೇಳಿಬಿಟ್ಟೆ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಣಿಕಬಾಯಿ ಪಾಟೀಲ ಪ್ರತಿಷ್ಠಾನದ ಪ್ರಶಸ್ತಿ, ಅತ್ತಿಮಬ್ಬೆ ಸಾಹಿತ್ಯ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ದಶಮಾನೋತ್ಸವ ಸಾಹಿತ್ಯ ಪ್ರಶಸ್ತಿ ಇವಿಷ್ಟು ಬಂದಿರೋದು ಬದುಕು ಕಾದಂಬರಿಗೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಅದು ಸಮಗ್ರ ಕೃತಿಗೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮೊದಲ ಮಹಿಳಾ ಸಾಹಿತಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ದಾನ್ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ಬಸವರಾಜ್ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿ, ರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಬಳಗ ನೀಡಿದ ಅನುಪಮ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ರತ್ನಮ್ಮ ಸಾಹಿತ್ಯ ಪ್ರಶಸ್ತಿ, ಗುರೂರು ಪ್ರಶಸ್ತಿ, ಧರ್ಮಸ್ಥಳದ ಸಾಹಿತ್ಯ ಪ್ರಶಸ್ತಿ, ಪ್ರೊಫೆಸರ್ ಅಲುಗುರ ಪ್ರಶಸ್ತಿ, ಉತ್ತಮ ಉಪನ್ಯಾಸಕಿ ಪ್ರಶಸ್ತಿ, ಗುಲ್ಬರ್ಗಾದ SR ಪಾಟೀಲ್ ಮಹಾಂತ ಜ್ಯೋತಿ ಪ್ರತಿಷ್ಠಾನದ ಕಾಯಕರತ್ನ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಮತ್ತು ರಾಜಾರಾಮ್ ದತ್ತಿ ಪ್ರಶಸ್ತಿಗಳು. ಇದು ಆಘಾತ ಮತ್ತು ದಂಗೆ ಎನ್ನುವ ಕಾದಂಬರಿಗಳಿಗೆ. ಏನೇನು ಕಾದಂಬರಿಗಳ ಹೆಸರು ಸಿಗ್ತಾ ಇದೆ ಬೇಕಾದ್ರೆ ಬರ್ಕೋಬೋದು. ದುಮ್ಮಸ್ಸು ಹೇಳಿದೆ ನಾನು, ಮತ್ತು ಮಿಕ್ಕಿದೆರಡು ಮುಂಚೆ ಹೇಳಿದೆ. ಆಘಾತ ಮತ್ತು ದಂಗೆ ಅಂತ. ಮಾರ್ಗನಿ ಪತ್ರಿಕೆಯ ಉತ್ತಮ ಕಾದಂಬರಿ ಬಹುಮಾನ ನೋವು ಅನ್ನೋ ಕಾದಂಬರಿಗೆ. ಉಪಾಪತಿ ಚುಕ್ಕಿ ಪ್ರತಿಷ್ಠಾನ ಪ್ರಶಸ್ತಿ ಧುಮ್ಮಸ್ಸು ಕಾದಂಬರಿಗೆ. ಭಾರತೀಯ ಭಾಷಾ ಪರಿಷತ್ ಕೋಲ್ಕತ್ತಾದ ಅರ್ಚನಾ ಸಮಗ್ರ ಪ್ರಶಸ್ತಿ. ಗದಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. ಕನ್ನಡಕ್ಕೆ ಮೊಟ್ಟಮೊದಲ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಇತ್ಯಾದಿ. ಆಮೇಲೆ ಅವರು ಸರ್ಕಾರನ ಕೇಳಿದ್ರಂತೆ, ನಂಗೆ 68 ವರ್ಷ ಆಯಿತು, ಕೈಕಾಲು ಮೆತ್ತಗಾಗಿವೆ, ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಇಬ್ಬರು ಗಂಡಂದ್ರನ್ನ ಬಿಟ್ಬಿಟ್ರಲ್ಲ, ಅವರು ಗಂಡಂದ್ರ ಜೊತೆ ಇರಲಿಲ್ವಲ್ಲ, ಆದ್ದರಿಂದ ನನಗೆ ಸರ್ಕಾರ ನನಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಬಂತು. ಕರೋನಾ ಟೈಮಲ್ಲಿ ಸತ್ತೋದ್ರು. ಅದರಿಂದ ಯಾರೂ ಹೋಗಲಿಲ್ವಂತೆ. ಅಲ್ಲೇ ಸುತ್ತಮುತ್ತ ಗುಲ್ಬರ್ಗಾದ ಒಂದು ಕೆಲವೇ ಬೆರಳೆಣಿಕೆ ಸಾಹಿತಿಗಳಿದ್ದರು ಅಂತ ಹೇಳಿ ಪೇಪರಲ್ಲಿ ಓದಿದೆ. ಅದ್ರ ಬಗ್ಗೆ ಬರೀತಾ ಇದ್ದಾರೆ ಅಷ್ಟೇ. ಕಲಬುರಗಿಯಲ್ಲಿ ಜೂನ್ 28, 2020 ಕರೋನಾನೇ. ತಮ್ಮ 78ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಇದಿಷ್ಟಿದೆ. ಆದ್ದರಿಂದ ಇವರು ಬಗ್ಗೆ ಬರೆಯುವಾಗ ನಾವು ಒಂದು ಫೋಟೋ ತೋರಿಸಿದ್ದು ಸಾಕು. ಇನ್ನೊಂದು ಫೋಟೋ ಇದೆ ಎಲ್ಲೋ ತುಂಬ ಒಳ್ಳೆಯದು, ಅದು ಇನ್ನೊಂದು ವೇದಿಕೆಯಲ್ಲಿದೆ. ಅವ್ರು ಯಾವುದೋ ಒಂದು ಪುಸ್ತಕದ ವಿವರಣೆ ಇದೆ, ಅದನ್ನು ಓದಬೇಕಾಗಿತ್ತು. ಬದುಕು ನಾನೇ ಪಾಠ ಮಾಡಿದ್ದೀನಲ್ಲ, ಓದ್ಬೋದಲ್ಲ ಅಂತ ಹೇಳಿ ನಾನು ಅದರ ಬಗ್ಗೆ ಹೆಚ್ಚು ಇದನ್ನು ಕೊಡಲಿಲ್ಲ. ನಾನು ಬೇರೊಂದು ಮಾದರಿಯನ್ನು ಹಾಕಿಕೊಟ್ಟವರು. ಹೆಣ್ಮಕ್ಳು ಧೈರ್ಯವಾಗಿರಬೇಕು ಅನ್ನೋದಕ್ಕೆ ಸಾಮಾನ್ಯವಾಗಿ ಒಂದು ಮಾದರಿ ಇತ್ತಲ್ಲ. ಹೆಣ್ಮಕ್ಳು ಮನೆಯಿಂದ ಆಚೆ ಬರೋದೇ ಹೆಚ್ಚು. ಇದ್ದಿದ್ದಲ್ಲಿ ಡೀಸೆಂಟಾಗಿ ಡ್ರೆಸ್ ಮಾಡಿಕೊಂಡ್ರೆ ಸಾಕು. ಇದ್ದಿದ್ರಲ್ಲಿ ಡೀಸೆಂಟಾಗಿ, ತುಂಬ ಓವರ್ ಮೇಕಪ್ ಬೇಡ. ಇದೆಲ್ಲ ನಾವೇ ಮಾತಾಡ್ಕೊಳ್ತಾ ಇದ್ದಿದ್ದು. ಪೌಡ್ರು ಹಚ್ಕೋತಾ ಇರಲಿಲ್ಲ ನಾವೆಲ್ಲ. ಅದ್ಯಾಕೋ ಚೆನ್ನಾಗಿಲ್ಲ, ಸರಿ ಇರಲ್ಲ, ಲಿಪ್ಸ್ಟಿಕ್ಕು ತೂತು ಬೇಡ, ಒಂಥರ ಚೆನ್ನಾಗಿ ಕಾಣಲ್ಲ, ಕಾಟನ್ ಸೀರೆ ಆದರೆ ವಾಸಿ, ಪಿನ್ ಮಾಡಿದ್ರೆ ಸಾಕು ಅಂತ. ಇವ್ರು ಹಾಗಲ್ಲ, ದೊಡ್ಡ ರೇಷ್ಮೆ ಸೀರೆ, ಮುಖಕ್ಕೆ ಅಚ್ಚುಕಟ್ಟ ಬಣ್ಣ ಮೇಕಪ್ಪು, ಸಿನಿಮಾ ನಟಿರು ಮಾಡೋದು ಮೇಕಪ್ಪು ಆ ಥರ, ಮತ್ತು ತುಟಿ ಲಿಪ್ಸ್ಟಿಕ್ಕು ಅಷ್ಟನ್ನು ಮಾಡಿಕೊಂಡೆ ಬರೀ. ಯಾಕೆ ಮಾಡ್ಕೋಬಾರ್ದು ಹಾಗೆ ಇರಬೇಕು ಅಂತ ಹೇಳೋರು. ಮತ್ತು ಇನ್ನೊಂದು ಮ್ಯಾನರಿಸಮ್ ನಾನು ಹೇಳಿದೆ, ಯಾರು ಹೆಣ್ಮಕ್ಳು ಬಂದರೆ ಎದ್ದು ನಿಂತ್ಕೊಂಡು ತಪ್ಕೊಳ್ಳೋದು. ಈ ರೀತಿ ನಾವು ಹೆಣ್ಮಕ್ಳ ಉಚ್ಛ್ರಾಯ ಹೆಣ್ಮಕ್ಳನ್ನ ಮೇಲೆತ್ತೋ ಪ್ರಯತ್ನ ಪಡಬೇಕೇ ಹೊರತು ಬರೀ ಸಾಹಿತ್ಯದಿಂದ ಸಾಧ್ಯ ಇಲ್ಲ ನಂಬಿದ್ರು. ಗೀತಾ ನಾಗಭೂಷಣ್ ಅವರು ಕನ್ನಡದ ಬಹಳ ಹೆಸರಾಂತ ಲೇಖಕಿ.